ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಇದು ಕೆಇಎ ಕ್ವಶನ್ ಪೇಪರ್ ಈ ಡಿಕೋಡಿಂಗ್ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಜೊತೆ ಏನಪ್ಪಾ ಅಂದ್ರೆ PSI ಕಿಟ್ಟಿ ಸರ್ ಅವರು ನನ್ನ ಜೊತೆ ಇದ್ದಾರೆ. ಸೊ ಇವು ಸುಮಾರು ಒಂದು 5-6 ಕ್ವಶನ್ಸ್ ಅವರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಸಂಬಂಧಪಟ್ಟಂತೆ ಮುಂದಿನ ದಿನಮಾನಗಳಲ್ಲಿ ಮುಂದೆ ಬರುವ ಈ ಕೆಇಎ ಪ್ಯಾಟರ್ನ್ ಯಾವ ತರ ಇರುತ್ತೆ, ಯಾವ ತರ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಎಸ್ಪೆಷಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಕ್ವಶನ್ಸ್ಗಳು ಜಾಸ್ತಿ ಇರ್ತಾವೆ. ಅಂತ ಕ್ವಶನ್ಸ್ಗಳು ಅತಿ ಸರಳವಾಗಿ ಅತಿ ಈಸಿಯಾಗಿ ಯಾವ ತರ ಗೆಲ್ಲಬೇಕು ಅನ್ನೋದು ಆಧಾರದ ಮೇಲೆ ಇವತ್ತು ಸರ್ ಕೂಡ ಸರ್ ಮತ್ತು ನಾನು ಇಬ್ಬರು ಸೇರಿ ಸುಮಾರು ಒಂದು 15 ಕ್ವಶನ್ಸ್ಗಳು ಡಿಸ್ಕಸ್ ಮಾಡ್ತೀವಿ ಆದ್ಮೇಲೆ. ಸೊ ಹಾಗಾಗಿ ಸರ್ ನಮ್ಮ ಒಂದು ಅಕಾಡೆಮಿಗೆ ಬಂದಿದ್ದಾರೆ ಸರ್. ಹಾಗಾಗಿ ಇವತ್ತು ಕೆಇಎ ಕ್ವಶನ್ ಪೇಪರ್ ಸಂಬಂಧಪಟ್ಟಂತೆ ನಮ್ಮ ಹುಡುಗರಿಗೆ ಸಮಗ್ರವಾಗಿ, ಈ ಸೈನ್ಸ್ ಅಂದ್ರೆ ಆಲ್ಮೋಸ್ಟ್ ತುಂಬಾ ಹುಡುಗರು ಭಯ ಪಡ್ತಾರೆ, ಅದರ ಕ್ವಶನ್ ಪೇಪರ್ ಕೆಇಎ ಮಾತ್ರ ಮಾಡಕ್ಕಾಗಲ್ಲ ಸರ್. ಅದು ಅವನು ಜಾಸ್ತಿ ಸೈನ್ಸ್ ಫೋಕಸ್ ಮಾಡೋದನ್ನ ಹಂಗೇನಿಲ್ಲ, ಕ್ವಶನ್ ಪೇಪರ್ ಮಾಡಕ್ಕಾಗಲ್ಲ ಅಂತ. ಯಾಕೆ ಅಂತಂದ್ರೆ ಯೂಶಲಿ ಏನಾಗುತ್ತೆ, ಹುಡುಗರು ಒಂದ್ ತಪ್ಪು ಮಾಡ್ತಾರೆ ಯೂಶಲಿ. ಯಾಕೆಂದ್ರೆ ಈಗ KSP ನೀವು ನೋಡಿರ್ತೀವಿ, KSP ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ದೀರಾ, ಮತ್ತೆ KPSC ಇಲ್ಲಿ ಏನಾಗ್ತಿತ್ತು ಕ್ವಶನ್ಸ್ಗಳು, ಅದು ಎಸ್ಪೆಷಲಿ ಸೈನ್ಸ್ ಅಲ್ಲಿ ನೇರವಾಗಿ ಬರ್ತಿತ್ತು ಕ್ವಶನ್ಸ್. ಬಟ್ ಆದ್ರೆ ನಾನು KE ಕ್ವಶನ್ ಪೇಪರ್ಸ್ ನೋಡಿದಾಗ, ಇತ್ತೀಚಿನ ಕ್ವಶನ್ ಪೇಪರ್ ನೋಡಿದಾಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾನೆ. ಹೆಂಗೆ ನಾವು ಹಿಸ್ಟ್ರಿ ಆಯ್ತು, ಆಯ್ತು, ಯಾವ್ದಾದ್ರು ತಗೊಳ್ಳಿ, ಯಾವ್ದಾದ್ರು 10 ಕ್ವಶನ್ಸ್ ಕೇಳ್ದ ಅನ್ಕೊಳ್ಳಿ, ಅವನು 10 ಕ್ವಶನ್ಸ್ ಅಲ್ಲಿ 6 ಕ್ವಶನ್ಸ್ ಅವನ್ ಏನ್ ಮಾಡಿರ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿರ್ತಾನೆ, ಇನ್ 4 ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಕೇಳಿರ್ತಾನೆ. ಹಾಗಾಗಿ ಹುಡುಗರಿಗೆ ಭಯ ಆಗೋದಿಲ್ಲ ಅಂದ್ರೆ ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲಿ. ಯಾಕೆಂತಂದ್ರೆ ಸ್ಟೇಟ್ಮೆಂಟ್ ಕ್ವಶನ್ ಆನ್ಸರ್ ಮಾಡಬೇಕು, ಇಡೀ ಸಮಗ್ರವಾಗಿ ಆ ಪ್ರಶ್ನೆ ಅರ್ಥ ಆಗಬೇಕು. ನಾನು ಈಗ ಎಕ್ಸಾಂಪಲ್ಸ್ ತೋರಿಸ್ತೀನಿ ಮುಂದೆ ನಿಮ್ಗೆ ಹೋಗ್ತಾ ಯಾವ ತರ ಸ್ಟೇಟ್ಮೆಂಟ್ ಕ್ವಶನ್ ಬರುತ್ತೆ. ಎರಡೂ ಸ್ಟೇಟ್ಮೆಂಟ್ ಗೊತ್ತಿದ್ರೆ ಮಾತ್ರ ನಿಮಗೆ ಅದು ಎಸ್ಪೆಷಲಿ ಸೈನ್ಸ್ ಅಲ್ಲಿ ಹತ್ರ ಸ್ಟೇಟ್ಮೆಂಟ್ ಕ್ವಶನ್ ಕೊಟ್ಟಾಗ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಹುಡುಗರಿಗೆ, ಪ್ರಾಬ್ಲಮ್. ಯಾಕೆಂದ್ರೆ ಈ ಬಯಟ್ ಮಾಡಿ ಗಟ್ ಮಾಡಿ ಸೈನ್ಸ್ ಏನ್ ಮಾಡ್ಬಿಟ್ಟು ಊರು ಹೊಡ್ಬಿಟ್ಟಾರೆ. ನಮ್ಮ ಹುಡುಗರು ಯಾವ್ದೇ ಕ್ವಶನ್ಸ್ ಕೇಳಿ ಎಕ್ಸಾಂಪಲ್ಸ್ ಹೇಳ್ತಾರೆ. ನ್ಯೂಟನ್ಸ್ ಥರ್ಡ್ ಲಾಗ್ ಎಕ್ಸಾಂಪಲ್ ಹೇಳ್ತಾರೆ, ನ್ಯೂಟನ್ ಫಸ್ಟ್ ಲಾಗ್ ಎಕ್ಸಾಂಪಲ್ ಹೇಳ್ತಾರೆ, ಎಂಡೋಕ್ರೈನ್ ಗ್ಲಾನ್ಸ್ ಅಂದ್ರೆ ಎಕ್ಸಾಂಪಲ್ ಹೇಳ್ತಾರೆ. ಬಟ್ ಆದ್ರೆ ವಾಟ್ ಇಸ್ ಎಂಡೋಕ್ರೈನ್ ಗ್ಲಾನ್ಸ್, ಅಂತಸ್ರಾವಕ ಗ್ರಂಥಿಗಳಂದ್ರೇನು, ಅರ್ಥ ನಿರ್ನಾಳ ಗ್ರಂಥಿಗಳಂದ್ರೇನು ಗೊತ್ತಿರಲ್ಲ, ಹೈಡ್ರೋಫ್ಲೋರಿಕ್ ಆಸಿಡ್ ಎಲ್ಲಿ ಯೂಸ್ ಮಾಡ್ತಿರೋದು ಗೊತ್ತಿರಲ್ಲ. ಈ ರೀತಿ ಆಮೇಲೆ ಇನ್ನೊಂದು ದಿನನಿತ್ಯ ಜೀವನಕ್ಕೆ ನಮ್ಮ ಆ ಒಂದು ಸಬ್ಜೆಕ್ಟ್ ನ ಕನೆಕ್ಟ್ ಮಾಡಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್ ಸೈನ್ಸ್ ಅಲ್ಲಿ. ಅಪ್ಲೈಡ್ ಸೈನ್ಸ್ಗೆ ಅದು ಗೊತ್ತಾಗ್ತಿದೆ. ಹಾಗಾಗಿ ನೋಡಿ, ಈಗ ಎಕ್ಸಾಂಪಲ್ ತೋರಿಸ್ತೀನಿ, ನೋಡೋಣ, ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ನೇ ಕ್ವಶನ್ ಸರ್, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗಿದೆ, ನೀವು ಮಾಡಿ ಸರ್. ಇದು ಏನಪ್ಪಾ ಅಂತಂದ್ರ, ಇದು ನಮ್ಮ ಭಾರತದ ಸಂವಿಧಾನದಲ್ಲಿ ಒಂದು ಭಾರತದ ಸಂಸತ್ತಿನ ಸ್ಥಾಯಿ ಸಮಿತಿಗಳಂತ ಬರ್ತಾವ ಸರ್, ಸಂಸತ್ತಿನ ಸಮಿತಿಗಳಂತ ಬರ್ತಾವ ಸರ್. ಈ ಸಂಸತ್ತಿನ ಸಮಿತಿಗಳು ಸರ್, ಸಂಸತ್ತಿನ ಸಮಿತಿಗಳಲ್ಲಿ ನಾವು ನೋಡ್ಬೇಕಾದ್ರ ಪ್ರಮುಖವಾಗಿ 3 ತರನಾಗಿ ಮಾಡ್ತೀವಿ ಸರ್. 3 ಟೈಪ್ಸ್ ಮಾಡ್ಕೋತೀವಿ. ಒಂದೇ ಫಸ್ಟ್ ಏನಪ್ಪಾ ಅಂತಂದ್ರೆ ಸರ್, ಹಣಕಾಸಿನ ಸಮಿತಿ ಅಂತ ಮಾಡ್ತೀವಿ ಸರ್, ಹಣಕಾಸಿನ ಸಮಿತಿ. ಇನ್ನೊಂದು ವಿಷಯಗಳ ಸಮಿತಿ ಅಂತ ಬರುತ್ತೆ ಸರ್, ವಿಷಯಗಳ ಸಮಿತಿ. ಇನ್ನೊಂದು ಈ ತರ ಸಮಿತಿ ಅಂತ ಬರ್ತದೆ. ಸಮಿತಿಗಳು ಕ್ಲಿಯರಿಟಿ ಇರಬೇಕು. ಅವನು ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳಿದಾನೆ ಸರ್, ಈ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಬೇಕಾದ್ರೆ ಅವನಿಗೆ ಸಂಸತ್ತಿನ ಸಮಿತಿಗಳ ಬಗ್ಗೆ ಕಲ್ಪನೆ ಜ್ಞಾನ ಇರಬೇಕು. ಸಂಪೂರ್ಣವಿದ್ದಾಗ ಯಾವುದು ಸತ್ಯ ಯಾವುದು ಸುಳ್ಳು ಈ ಕ್ವಶನ್ಸ್ ಗೆ ಗೆಲ್ಲಕ್ಕೆ ಇದು ಅವನಿಗೆ ಬೇಕಾಗತ್ತೆ ಸರ್. ಹಾಗಾದ್ರೆ ಹಣಕಾಸು ಸಮಿತಿಗಳಲ್ಲಿ ಮತ್ತೆ 3 ಟೈಪ್ ಮಾಡಿಸ್ತೀವಿ ಸರ್. ಒಂದು ಅಂದಾಜು ಸಮಿತಿ ಅಂತ ಬರುತ್ತೆ ಸರ್, ಇನ್ನೊಂದು ಸಾರ್ವಜನಿಕರ ಲೆಕ್ಕಪತ್ರ ಸಮಿತಿ ಅಂತ ಬರುತ್ತೆ ಸರ್, ಆಮೇಲೆ ಇನ್ನೊಂದು ಸಾರ್ವಜನಿಕರ ಉದ್ಯಮಿಗಳ ಸಮಿತಿ ಅಂತ. ಸೊ ಹಾಗಾಗಿ 3 ಸಮಿತಿಗಳು ಬರ್ತಾವ ಸರ್. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರ, ಈ ಅಂದಾಜು ಸಮಿತಿ ಅನ್ನೋದು 1950ರಲ್ಲಿ ಜಾನ್ ಮೆಥಾಯ್ ಅಂತ ಬರ್ತಾರೆ ಸರ್. ಜಾನ್ ಮೆಥಾಯ್ ಇವರು ಈ ಪ್ರಾರಂಭ ಮಾಡ್ತಾರೆ ಸರ್. ಇದು ಅತ್ಯಂತ ದೊಡ್ಡದಾದ ಸಮಿತಿ ಸರ್. ಯಾಕೆ ದೊಡ್ಡದಾದ? ಅತ್ಯಂತ ದೊಡ್ಡದಂದ್ರೆ ಇದರಲ್ಲಿ 30 ಜನ ಮೆಂಬರ್ಸ್ ಇರ್ತಾರೆ ಸರ್. ಟೋಟಲ್ ಮೆಂಬರ್ಸ್ ಜಾಸ್ತಿ ಇರೋದಕ್ಕೆ 30 ಜನ ಮೆಂಬರ್ಸ್ ಸರ್. 30 ಜನ ಮೆಂಬರ್ಸ್ ಸರ್. ಅವ್ರು 30 ಜನನು ಕೂಡ ಅವರು ಓನ್ಲಿ ಲೋಕಸಭೆದಾರ ಮಾತ್ರ ಇರ್ತಾರೆ. ನೇರವಾಗಿ ಲೋಕಸಭೆಯಿಂದ ಲೋಕಸಭೆ ಮೆಂಬರ್ಸ್ ಗಳು ಮಾತ್ರ ಇರ್ತಾರೆ. ಆದ್ರೆ ಇಲ್ಲಿ ರಾಜ್ಯಸಭೆ ಇರಲ್ಲ ಸರ್, ಓನ್ಲಿ ಲೋಕಸಭೆ ಮಾತ್ರ ಇರುತ್ತೆ. ಹಾಗಾಗಿ 30 ಜನ ಸದಸ್ಯರು ಕೂಡ ಲೋಕಸಭೆ ಇವ್ರು ಇರ್ತಾರೆ ಸರ್ ಇಲ್ಲಿ. ಹಾಗಾಗಿ ಅವನು ಏನ್ ಕೇಳಿದಾನಂದ್ರೆ ಸರ್, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಬಗ್ಗೆ ಕೇಳಿದಾನೆ, ಸೆಕೆಂಡ್ ಕಮಿಟಿ ಬಗ್ಗೆ ಕೇಳಿದಾನ. ಇದು ಏನಪ್ಪಾ ಅಂದ್ರೆ 22 ಜನ ಇರ್ತಾರೆ ಸರ್, ಟೋಟಲ್ 22 ಜನ ಇರ್ತಾರೆ ಸರ್. ಇದರಲ್ಲಿ ಲೋಕಸಭೆ ಮೆಂಬರ್ಸ್ ಗಳು 15 ಇರ್ತಾರೆ ಸರ್. ರಾಜ್ಯಸಭೆ ಮೆಂಬರ್ಸ್ ಗಳು ಎಷ್ಟಿರ್ತಾರೆ? 7 ಇರ್ತಾರೆ ಸರ್. 22 ಆಯ್ತು. 22 ಮೆಂಬರ್ಸ್ ಇರ್ತಾರೆ ಸರ್. ಸ್ಟೇಟ್ಮೆಂಟ್ ಓದೋಣ ಸರ್. ಒಂದದ್ದು ಸಾರ್ವಜನಿಕರ ಲೆಕ್ಕಪತ್ರ ಸಮಿತಿ ಇದೆ ಅಲ್ಲ ಸರ್, ಇದು ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ ಅಂತ ಕೇಳೋಣ. ಓನ್ಲಿ. ಹಾಗಾಗಿ ಫಸ್ಟ್ ಇಲ್ಲೇ ಹೊಡೆದಾಕ್ಬಹುದು ಸರ್. ಆಮೇಲೆ ಸಾರ್ವಜನಿಕರ ಸಮಿತಿ ಅತ್ಯಂತ ಹಳೆಯ ಸಮಿತಿ ಹಣಕಾಸಿನ ಸಮಿತಿಗಳಲ್ಲಿ ಸರ್. ಇದು 1950ರಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲ, ಇದು ಅಂದಾಜು ಸಮಿತಿ ಸರ್. ಸಾರ್ವಜನಿಕ ಸಮಿತಿ ಅಂದ್ರೆ ಹಳಿದ, ಅಂದ್ರೆ ಇದು ಹಣಕಾಸುಗಳಲ್ಲಿ ಇಂಪಾರ್ಟೆಂಟ್ ಸರ್. ಇದು ಅದು ಹಳಿದ ಯಾವ್ದು 1920
2026 ಇದಾಗಿರುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಈ ಸದಸ್ಯರ ಅಧಿಕಾರಿ ಕೇವಲ 1 ವರ್ಷ ಇರುತ್ತೆ ಸರ್. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇವರು ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸದಸ್ಯನಾಗಲು ಅರ್ಹರಲ್ಲ. ವಿರೋಧ ಪಕ್ಷದ ಆಗ್ಬೇಕು ಸರ್. ವಿರೋಧ ಪಕ್ಷದ ಮೆಂಬರ್ ಏನಿರ್ತಾರ ಸರ್, ಅವರಲ್ಲಿ ಒಬ್ಬನು ಇದರ ಅಧ್ಯಕ್ಷನಾಗಿ ಇರ್ಬಹುದು. ಇದರಲ್ಲಿ ಒಬ್ರು ಇರ್ಬೋದು. ಹಾಗಾಗಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗಳು ಇವ್ರು ಏನ್ ಮಾಡ್ತಾರ ಸರ್ ಅಂದ್ರ ಬಜೆಟ್ಗಳ ಸಿಎಜಿ ಅಂತ ಬರುತ್ತೆ ಸರ್. ಸಿಎಜಿ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಸಂವಿಧಾನದ 148 ವಿಧಿ ಇವರಿಗೆ ವರದಿ ಕೊಡುವಂತ ಸರ್ ಕೆಲಸ. ಬಟ್ ಇದು ಅಂದಾಜು ಸಮಿತಿಯನ್ನು ಬಜೆಟ್ ಮತ್ತು ಇದೊಂದು ಇವೆಲ್ಲ ಬರ್ತಾವಲ್ಲ ಸರ್, ಅದು ಪರಿಶೀಲನೆ ಮಾಡುವಂತ ಕೆಲಸ. ಹಾಗಾಗಿ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೂಡ ಬರುತ್ತೆ ಸರ್. ಈ ತರ ಒಬ್ಬ ಹುಡುಗರಿಗೆ ಇವು ಎಲ್ಲಾ ಕ್ಲಾರಿಟಿ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡಬಹುದು ಸರ್. ಅಂದ್ರೆ ಈಗ ನೀವು ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸಂಸತ್ತಿನ ಸಮಿತಿಗಳು ಅಂತ ಬಂದಾಗ ಎಷ್ಟು ಸಮಿತಿಗಳು ಬರ್ತವೆ, ಎಷ್ಟು ಸಮಿತಿಗಳಲ್ಲಿ ಯಾರ್ಯಾರು ಇರ್ತಾರೆ, ಆಮೇಲೆ ಅವರು ಅದರ ಅಂದ್ರೆ ಸ್ಟೇಟ್ಮೆಂಟ್ ಇದೆ. ಅಂದ್ರೆ ನಮ್ಗೆ ನೋಡಿಲಿ ನೇರವಾಗಿ ಕ್ವಶನ್ಸ್ ಕೇಳಿಲ್ಲ ಅವರು. ಈಗ ಯಾವ್ದು ರಾಜ್ಯಸಭೆ ಈ ಕೆಳಗಿನ ಯಾವ ಸಮಿತಿ ರಾಜ್ಯಸಭೆ ಸದನ ಒಳಗೊಂಡಿಲ್ಲ ಅಂತ ಕೇಳಿಲ್ಲ ಅವರು. ಏನ್ ಮಾಡ್ತಾರೆ, ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದ್ರೆ ಅಂದ್ರೆ ನಿನಗೆ ಕ್ಲಾರಿಟಿ ಇತ್ತು ಅಂತಂದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗತ್ತೆ ಸರ್. ಈ ಯಾವ್ದೋ ಒಂದು UPSC ಎಕ್ಸಾಮ್ ತೆಗೆದು ನೋಡ್ರಿ ಸರ್, KPSC ಒಂದು ಸಿಗ್ನಲ್ ಸಿಗುತ್ತೆ. ಯಾವುದು ಒನ್ಲಿ ಅಂತ ಬರುತ್ತಲ್ಲ ಸರ್, ಅದು ಮಾತ್ರ ಅಂತ ಬರುತ್ತಲ್ಲ, ಚೂರಲ್ಲಿ ಎಚ್ಚರಿಕೆ ಇರಬೇಕು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಕೊಟ್ಟಿದ್ದಾನೆ ಮಾತ್ರ ಸರಾಸರಿ ಇವೆಲ್ಲ ಕೊಡ್ತಾರಲ್ಲ, ಬಹಳ ಡೇಂಜರ್ ಸರ್. ಹಾಗಾಗಿ ಇದಕ್ಕೆ ಏನಾಯ್ತದೆ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಸರಿಯಾದದ್ದು ಏನ್ ಸರ್, ಸಾರ್ವಜನಿಕ ಲೆಕ್ಕಸಭೆ ಒಳ್ಳೆ ಲೋಕಸಭೆ ಅಂತ ರಾಂಗ್ ಸರಿಯಲ್ಲ ಅಂತ ಕೇಳ ಸರ್. ಯಾಕಂದ್ರೆ ಅಲ್ಲಿ ಎರಡು ರಾಜ್ಯಸಭೆ ಮತ್ತೆ ಲೋಕಸಭೆ ಎರಡು ಸದಸ್ಯರನ್ನು ಹೊಂದಿರುತ್ತೆ. 22 ಸದಸ್ಯರನ್ನು ಹೊಂದಿರುತ್ತೆ. 15 ಫ್ರಮ್ ಲೋಕಸಭೆ, 7 ಫ್ರಮ್ ರಾಜ್ಯಸಭೆ. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ಸ್. ನೆಕ್ಸ್ಟ್ ಏನಂದ್ರೆ ಸರ್ ಸೈನ್ಸ್. ಓಕೆ, ಏನಿಲ್ಲ ನೋಡಿ ಸೈನ್ಸ್ ಇಲ್ಲಿ ಇದು ತುಂಬಾ ಸರ್ ಸಿಂಪಲ್. ಎಲ್ಲಿ ನೀವು ಎಲ್ಲಿ ಹೋಗೋದ್ ಬೇಡ, ಎಲ್ಲಿಗೂ ಆನ್ಸರ್ ಹೋಗೋದ್ ಬೇಡ. 8th, 9th, 10th ಅಲ್ಲಿ ಆಸಿಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸರ್. 9ನೇ 7ನೇ ತರಗತಿ ಬುಕ್ಸ್ ಅಲ್ಲಿ ಇದೆ ಸರ್. ಆಮ್ಲ, ಪ್ರತ್ಯಾಮ್ಲ, ಲವಣ ಅಂತ ಟಾಪಿಕ್ ಕೊಟ್ಟಿದ್ದಾರೆ. ಬೇಸ್ ಮತ್ತೆ ಸಾಲ್ಟ್ಸ್ ಇದೆಲ್ಲ ಬೇಸಿಕ್ಸ್. ನಾನು ಎಲ್ಲರೂ ಇದನ್ನು ಹೊರಗಡೆ ಹೇಳ್ತಾ ಇಲ್ಲ, ಇದು ಕರೆಕ್ಟ್ ಆಗಿ ಗೊತ್ತಿದ್ರು. ಅಂದ್ರೆ ಆಸಿಡ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಡ್ಸ್ ಬರ್ತವೆ. ಅದ್ರಲ್ಲಿರೋ ಎಲ್ಲಾ ಆಸಿಡ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತು ಏನು, ಹೈಡ್ರೋಫ್ಲೋರಿಕ್ ಆಸಿಡ್, ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್, HCl ಅಂತ ಕರೀತಾರೆ. ಇದು ಸಲ್ಫ್ಯೂರಿಕ್ ಬ್ಯಾಟರಿಗಳಲ್ಲಿ, ನೆಕ್ಸ್ಟ್ ಟಾಟಾರಿಕ್ ಆಸಿಡ್, ಇದು ನಮ್ಮ ಟೊಮೆಟೊಗಳಲ್ಲಿ, ಹಣ್ಣುಗಳಲ್ಲಿ ಕಂಡು ಬರುತ್ತೆ. ಇದು ಮತ್ತೆ ನ್ಯಾಚುರಲ್ ಆಗಿ ಕಂಡು ಬರುತ್ತೆ. ಆಯ್ತಾ, ಸಲ್ಫ್ಯೂರಿಕ್ ಆಸಿಡ್. ಮತ್ತೆ ಹೈಡ್ರೋಫ್ಲೋರಿಕ್ ಆಮ್ಲ ಅಂತ ಬರುತ್ತೆ. ಹೈಡ್ರೋಫ್ಲೋರಿಕ್ ಆಸಿಡ್ ಅಂತ HF ಅಂತ ಬರುತ್ತೆ. ನೋಡಿ ಇಲ್ಲೇನಿಲ್ಲ. ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು? ನೋಡ್ರಿ ಸರ್, ಇಲ್ಲಿ ಅಂದ್ರೆ ನೋಡು, ನಾವು ಯೂಶಲಿ ನಾವು ಆಸಿಡ್ಸ್ ನ ಯಾವ್ದ್ರಲ್ಲಿ ಶೇಖರಣೆ ಮಾಡ್ತೀವಿ, ಯಾವ್ದಾರ ಒಂದು ಗ್ಲಾಸ್ ದಲ್ಲೇ ಶೇಖರಣೆ ಮಾಡಿರ್ತೀವಿ. ರೈಟ್ ಸರ್. ಎಲ್ಲ ಆಸಿಡ್ಸ್ ಆಲ್ಮೋಸ್ಟ್ ಅಲ್ಲ, ನೀವು ಯಾವ್ದಾರ ಲ್ಯಾಬೊರೇಟರಿಗಳು ಹೋದ್ರೆ ಎಲ್ಲ ಆಸಿಡ್ಸ್ ಏನ್ ಮಾಡಿರ್ತಾರೆ, ಗಾಜಿನ ಇದ್ರಲ್ಲೇ ಬೋರೋಸಿಲಿಕೇಟ್ ಗ್ಯಾಸ್ ಬರ್ತವೆ. ಬೋರೋ ಸಿಲಿಕೇಟ್ ಅಂತ ಬರುತ್ತೆ. ಯಾಕೆ ಈ ಬೋರೋಸಿಲಿಕೇಟ್ ಗ್ಲಾಸ್ ಅಲ್ಲಿ ಯೂಸ್ ಮಾಡಿರ್ತಾರೆ ಅಂದ್ರೆ ಇವು ರಿಯಾಕ್ಟ್ ಆಗಲ್ಲ. ಇವೆಲ್ಲ ಕರೋಸಿವ್ ಅಂದ್ರೆ ಇವಿ ನೀವು ಫುಲ್ ಆಸಿಡ್ ರಿಯಾಕ್ಟ್ ಆಗ್ತವೆ. ಆಸಿಡ್ಗಳು ಅಂದ್ರೆ ನೀವೇನಾದ್ರು ಮುಟ್ಟಿದ್ರೆ ಕೈಯೇ ಸುಟ್ಟೋಗ್ಬಿಡುತ್ತೆ. ಕೈ ಮೇಲೆ ಬಿದ್ರೆ ಅಥವಾ ವಸ್ತುಗಳ ಮೇಲೆ ಬಿದ್ರೆ ಅಥವಾ ಏನಾದ್ರು ಗಿಡಗಳ ಮೇಲೆ ಬಿದ್ರೆ ಈ ಸುಟ್ಟೋಗುತ್ತೆ. ಹಾಗಾಗಿ ಈ ಆಸಿಡ್ಗಳು ಕರೋಸಿವ್ ಇರ್ತವೆ, ತುಂಬಾ ಆಸಿಡ್ ಇರ್ತವೆ, ಪವರ್ಫುಲ್ ಇರ್ತವೆ. ಅದಕ್ಕೆ ಏನ್ ಮಾಡ್ತಾರೆ, ಗಾಜಿನ ಶೀಶೆಯಲ್ಲಿ ಇರ್ತಾರೆ. ಬಟ್ ಇಲ್ಲಿ ಕ್ವಶನ್ ಏನ್ ಕೇಳಿದಾನೆ, ಟ್ವಿಸ್ಟ್ ಅಂದ್ರೆ ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡ್ತಾರೆ ಅಂದ್ರೆ ಎಕ್ಸೆಪ್ಷನಲ್. ಈ ತರ ಏನ್ ಕೇಳಿದಾರೆ ನೋಡ್ರಿ, ಮಾಡಬಾರದು ಪೂರ್ತಿ ಓದ್ಬೇಕು. ಮಾಡಬಾರದು, ಓಕೆನಾ, ಮಾಡಬಾರದು ಅಂದ್ರೆ ಎಕ್ಸೆಪ್ಷನಲ್. ಅಂದ್ರೆ ಇದು ಎಲ್ಲವನ್ನೂ ಮಾಡ್ತಾರೆ, ಇದೊಂದು ಮಾಡಲ್ಲ. ಅವಾಗ ಇದಕ್ಕೆ ರೀಸನ್ ಇರುತ್ತೆ. ಸುಮ್ನೆ ಇರೋ ಕ್ವಶನ್ ಒಂದು ಕೇಳಕ್ ಚಾನ್ಸ್ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೋಬೇಕು, ಯಾವುದಕ್ಕೆ ಸ್ಪೆಷಾಲಿಟಿ ಇರುತ್ತೆ ಆ ಕ್ವಶನ್ಸ್ ಕೇಳ್ತಿರ್ತಾನೆ ಅಲ್ವಾ. ಹಾಗಾಗಿ ಇಲ್ಲಿ ಬಂದ ಏನಾಗುತ್ತೆ, ಈ ಹೈಡ್ರೋಫ್ಲೋರಿಕ್ ಆಸಿಡ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದ್ರೆ ಹೈಡ್ರೋಫ್ಲೋರಿಕ್ ಆಸಿಡ್ ತುಂಬಾ ಕೊರೋಸಿವ್. ಮತ್ತೆ ಅದು ಈ ಗ್ಲಾಸ್ ನ ಲೇಯರ್ಗಳು ಇರುತ್ತೆ ಗೊತ್ತಾ, ಒಂದೊಂದು ಲೇಯರ್ ಇರುತ್ತೆ. ಅದನ್ನ ಏನ್ ಮಾಡುತ್ತೆ, ಕರಗಿಸ್ತಾ ಬರುತ್ತೆ. ನೀವೇನಾದ್ರೂ ಗ್ಲಾಸ್ ಅಲ್ಲಿ ಏನಾದ್ರು ಅಥವಾ ಇಟ್ರೆ ಅದು ರಿಯಾಕ್ಟ್ ಆಗಿ ಆ ಗ್ಲಾಸ್ ನ ಫುಲ್ಲು ಏನಾಗುತ್ತೆ, ತಿಂದಾಕ್ಬಿಡುತ್ತೆ. ಅಂದ್ರೆ ಅಲ್ಲಿ ಕರಗೋಗ್ಬಿಡುತ್ತೆ. ಅದು ಆಸಿಡ್ ಹೊರದೋಗುತ್ತೆ. ಅದಕ್ಕೆ ಇದನ್ನ ಫ್ಲೆಶ್ ಈಟಿಂಗ್ ಆಸಿಡ್ ಅಂತ ಕರೀತಾರೆ. ಫ್ಲೆಶ್ ಈಟಿಂಗ್ ಆಸಿಡ್ ಮಾಂಸವನ್ನ ತಿನ್ನುವ ಅನಿಲ. ಅಂದ್ರೆ ನೀವೇನಾದ್ರು ಅದಕ್ಕೆ ಆಸಿಡ್ ಇಕ್ಕಿದ್ರೆ ನಿಮ್ ಕೈ ಇಷ್ಟು ಕಟ್ಟಾಗ್ಬಿಡುತ್ತೆ. ಸುಮ್ನೆ ಬರೀ ಇದು ಮಾತ್ರ ನೇತಾಡ್ತಿರುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ. ಅದಕ್ಕೆ ಇದನ್ನ ಪ್ಲಾಸ್ಟಿಕ್ ಬಾಟ್ಲಿಗಳು ಯೂಸ್ ಇಟ್ಟಿರ್ತಾರೆ. ಆಮೇಲೆ ಇದು ಇನ್ನೊಂದು ಅಪ್ಲಿಕೇಶನ್ ಹೇಳ್ತೀನಿ ನಾನು. ಇದು ಕ್ವಶನ್ಸ್ ಕೇಳಿದರೆ ಎಂಚಿಂಗ್ ಅಂತ ಬರುತ್ತೆ. ಎಂಚಿಂಗ್ ಅಂತ ಕನ್ನಡದಲ್ಲಿ ಕರೀತಾರೆ, ಅಥವಾ ಎಂಚಿಂಗ್ ಅಂತ ಕರೀತಾರೆ. ಕನ್ನಡದಲ್ಲಿ ನಿಮ್ಗೆ ಈಗ ಅರ್ಥ ಆಗಿಲ್ಲ. ಈಗ ನಿಮ್ಗೆ ಹೇಳಿದೆ, ನಾನು ಈ ಪದ ಹೇಳಿದೆ, ಎಂಚಿಂಗ್ ಅಂದ್ರೆ ಅರ್ಥ ಆಗ್ಲಿಲ್ಲ ಅಲ್ವಾ. ನಾನು ಈಗ ನೋಡಿ ಹೇಳ್ತೀನಿ ನಿಮ್ಗೆ.
ಅದನ್ನ ನಾನೇನಾದ್ರೂ ಇದು ಡಿಕೋಡ್ ಮಾಡಿದಾಗ ಗೊತ್ತಾಗುತ್ತೆ. ಏನ್ ಚಿಂಗ್ ಮನೆಗಳು ನೋಡಿರ್ತೀರ, ಮನೆಗಳು ಕಟ್ಟಿಸ್ಬೇಕಾದ್ರೆ ದೇವ್ರ ಮನೆಗಳಲ್ಲಿ ಗ್ಲಾಸ್ ಹಾಕ್ಸಿರ್ತಾರೆ. ದೇವ್ರ ಮನೆಗಳಲ್ಲಿ ಗ್ಲಾಸ್ ಹಾಕಿರ್ತಾರೆ, ಅಲ್ಲಿ ಇದು ಶಿವಂದು, ಲಕ್ಷ್ಮಿದು ಅಥವಾ ಹಿಂಗ್ ಡಿಸೈನ್ ಮಾಡ್ಸಿರ್ತಾರೆ ಗ್ಲಾಸ್ ಮೇಲೆ, ಒಂಥರ ಚಿತ್ರ ಮಾಡ್ತಾರೆ. ಅದನ್ನ ಮಾಡಕ್ಕೆ ಈ ಆಸಿಡ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಆ ಮೇಲ್ಗಡೆ ಆ ಮೇಲ್ಗಡೆ ಇದಿದೆ ಲೇಯರ್ ನ ಏನ್ ತೆಗಿಯಕ್ಕೆ ಈ ಒಂದು ಹೈಡ್ರೋಫ್ಲೋರಿಕ್ ಆಸಿಡ್ ನ ಯೂಸ್ ಮಾಡ್ತಾರೆ. ಹಾಗಾಗಿ ನೋಡಿ, ಒಂದು ಕ್ವಶನ್ ನೀವು ಒಂದು ಹೈಡ್ರೋಫ್ಲೋರಿಕ್ ಆಸಿಡ್ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಯಾಕೆ ಇದನ್ನ ಗಾಜಲ್ಲಿ ಯಾಕೆಂದ್ರೆ ರೀಸನ್ ಇದೆ ಅಂದ್ರೆ ಅದು ಗ್ಲಾಸಿನ ಮೇಲ್ಪದರವನ್ನು ಏನ್ ಮಾಡುತ್ತೆ ತಿಂತಾಗ್ತಾ ಬರುತ್ತೆ, ಗೊತ್ತಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಇನ್ ಯಾವುದೇ ಆಸಿಡ್ಗಳು ರಿಯಾಕ್ಟ್ ಆಗಲ್ಲ ಯಾರ ಜೊತೆ, ಗ್ಲಾಸ್ ಜೊತೆ ರಿಯಾಕ್ಟ್ ಆಗಲ್ಲ. ಗೊತ್ತಾಗ್ತಿದೆ? ಗ್ಲಾಸ್ ಏನ್ ಮಾಡ್ತಾರೆ, ನಿಮ್ಗೆ ಪಾಠನ್ ಇದೆ, ಗ್ಲಾಸ್ ಪಾಠ ಇದೆ, ಆಸಿಡ್ ಬೇಸ್ ಇದೆ. ಸಿಂಪಲ್ ಕ್ವಶನ್, ಸ್ವಲ್ಪ ಡಿಫಿಕಲ್ಟಿ ಕೇಳಿದ್ದೇನೆ. ಇದು ನೇರವಾದ ಕ್ವಶನ್ ಆಕ್ಚುಲಿ. ಇದು ಆಲ್ರೆಡಿ ಇನ್ನೊಂದು ಕ್ವಶನ್ ಇನ್ನೊಂದೇನಂದ್ರೆ KPSC ನಲ್ಲಿ ಆಲ್ರೆಡಿ ರಿಪೀಟ್ ಆಗಿರೋ ಕ್ವಶನ್ ಇದು. ಇದೇನು ಹೊಸದಾಗಿ ಏನ್ ಕೇಳಿರೋದಲ್ಲ ಇದು. ಸರ್, ಇದು ಇನ್ನೊಂದು ಆರಾಮ, ಇದು ನನಗೆ ಗೊತ್ತಿಲ್ಲದ ಕೂಡ ಆನ್ಸರ್ ರೈಟ್ ಹಾಕ್ಬೋದು. ಹೆಂಗ್ ಹಾಕ್ಬೋದು ಅಂದ್ರೆ, ನಿಮಿಷ ನೋಡೋಣ ಈಗ ಹೆಂಗ್ ಹಾಕ್ಬೋದು ಅಂದ್ರೆ ಸರ್, ನನ್ನ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಪ್ರಕಾರ ಹೋಗ್ಬೇಕಾದ್ರೆ, ನನ್ನ ಒಂದು ಇದ್ರ ಪ್ರಕಾರ ಹೋಗ್ಬೇಕಾದ್ರೆ ಈ ಸರ್ ನೋಡ್ರಿ, ನನಗೆ ಹೈಡ್ರೋಕ್ಲೋರಿಕ್ ಆಮ್ಲ ಗೊತ್ತಾ ಸರ್, ಓದಿದೀನಿ. ಅದು ಇರುತ್ತೆ ಜಠರಲ್ಲಿ ಬರುವಂತದ್ದು, ಜಠರಲ್ಲಿ ಬರುವಂತದ್ದು, ಅದು ನಾನು ಇದು ಅಲ್ಲ ಇದಕ್ಕೆ ಸರಿಯಾದ ಅಲ್ಲ ಅಂತ ನಾನು ಹಾಕ್ತೀನಿ ಸರ್. ಹೌದಾ ಸರ್? ಸಲ್ಫೇರಿಕ್ ಅನ್ನೋದು ನಮ್ಮ ಬ್ಯಾಟ್ರಿಗಳಲ್ಲಿ ಬರುವಂತದ್ದು, ನಮ್ಮ ಇದು ಗೊತ್ತಾ, ಅದನ್ನು ಓದಿದೀನಿ ಸರ್. ಹಾಗಾಗಿ ಇದನ್ನ ಅಲ್ಲ ಅಂತ ಹಾಕ್ಬಹುದು ಸರ್. ಟಾಟಾರಿಕ್ ಆಮ್ಲಸ್ ಹಣ್ಣುಗಳಲ್ಲಿ ಬರುವಂತ ಈ ಉಳಿದಿದ್ದೇನಂದ್ರೆ ಸರ್, ಇದು ಒಂದೇ ಉಳಿದು, ಇದನ್ನ ನನ್ನ ಮಗಂತ ಆಗ್ಬಹುದು ಎಕ್ಸಾಮ್. ಹಾಗಾಗಿ ಹಿಂಗೆಲ್ಲ ಕೂಡ ಈ ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡಿದ್ರಿಂದ ಹುಡುಗರಿಗೆ ಸೊ ಆನ್ಸರ್ ಕೂಡ ಗೆಲ್ಬಹುದು. ಹಾಗಾಗಿ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಅದೇ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾವುದು? ಇದು ಸೈನ್ಸ್. ನೋಡ್ರಿ, ಕ್ವಶನ್ಸ್ ಇದೆ. ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ರೈಟ್ ಸರ್, ತುಂಬಾ ಎಕ್ಸಾಮ್ ಫರ್ಟಿಲೈಸರ್ಸ್ ಬಗ್ಗೆ ಕೇಳಿದಾರೆ ಕ್ವಶನ್. ಅಂದ್ರೆ ಕೆಮಿಸ್ಟ್ರಿ ಇದು ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ. ಯಾಕೆಂದ್ರೆ ಕೆಮಿಸ್ಟ್ರಿ ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದು ರಸಗೊಬ್ಬರಗಳ ಬಗ್ಗೆ ನೀವು ಬೇರೆ ಬೇರೆ ಕಡೆ ಓದ್ಬೋದು, ಈ ಜಿಯೋಗ್ರಫಿಲಿ ಓದ್ಬೋದು. ರಸಗೊಬ್ಬರಗಳು ಯಾವ ಯೂಸ್ ಮಾಡ್ತಾರೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸ ಮಾಡಕ್ಕೆ ಅಂತ ನೀವು ಕೇಳ್ಬೋದು. ಈಗ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಕ್ಕೆ ನಾವೇನ್ ಮಾಡ್ತೀವಿ, ನೈಟ್ರೋಜನ್ ನ ಯೂಸ್ ಮಾಡ್ತೀವಿ ಅಲ್ವಾ? ಗೊತ್ತಾಗ್ತಿದ್ಯಾ? NPK ಅಂತ ಕರೀತಾರೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತ ಯೂಸ್ ಮಾಡ್ತಾರೆ ಯೂಶಲಿ. ಯಾಕೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಕ್ಕೆ. ಅದ್ರಲ್ಲಿ ಕ್ವಶನ್ ಅದೇ ಸರ್ ನೋಡಿ, ಎಲ್ಲೂ ಹೋಗ್ಬೇಕಾಗಿಲ್ಲ. KE ಕ್ವಶನ್ ಬರ್ಬೇಕು, ಏನು ಅವನೇನು ಆಕಾಶದಿಂದ ತೆಗಿಲ್ಲ. ಬಟ್ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಅರ್ಧ ಕ್ವಶನ್ ಸಾಲ್ವ್ ಮಾಡಿದಾಗ. ಫಸ್ಟ್ ಹುಡುಗರು ಏನ್ ಮಾಡ್ತಾರೆ, ಕ್ವಶನ್ ಅರ್ಥ ಮಾಡ್ಕೊಳಲ್ಲ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಅರ್ಧ ಕ್ವಶನ್ ಪೇಪರ್ ಸಾಲ್ವ್ ಆಗುತ್ತೆ. ನೋಡಿ, ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಅಂದ್ರೆ ಇವೆಲ್ಲ ರಸಗೊಬ್ಬರಗಳು ಅಂತ. ಅಂದ್ರೆ 4 ರಸಗೊಬ್ಬರ ಅಲ್ಲಿ ಅರ್ಥ ಮಾಡ್ಕೋಬೇಕು. ರಸಗೊಬ್ಬರಗಳು ಅಂತಂದ್ರೆ ಇದರಲ್ಲಿ NPK, ನೈಟ್ರೋಜನ್, ಫಾಸ್ಫರಸ್ ಅಥವಾ ಪೊಟ್ಯಾಷಿಯಂ ಇರಬೇಕು. ಮೂರು ಇರಬೇಕು ಅಂತೇನಿಲ್ಲ, ಯಾವ್ದಾದ್ರು ಒಂದು ಇರುತ್ತೆ. ಅಂದ್ರೆ ಡಿಪೆಂಡ್ ಅಪಾನ್ ಅದರ ಯಾವ ಅಂಶ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ 3 ಇರಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಈಗ ನೋಡಿ, ಯೂರಿಯಾ, ರೈಟ್ ಸರ್, ಆಯ್ತಾ? ನೆಕ್ಸ್ಟ್ ಅಮೋನಿಯಂ ನೈಟ್ರೈಟ್, ನೆಕ್ಸ್ಟ್ ಪೊಟ್ಯಾಷಿಯಂ ಸಲ್ಫೇಟ್. ಇಲ್ಲಿ ನೋಡಿ, ನಾವು ಈಸಿಯಾಗಿ ನೋಡ್ಬೋದು. ಇಲ್ಲಿ ಕೇಳಿದ್ರು, ಈ ಮೇಲಿನ ಯಾವ ರಸಗೊಬ್ಬರವು ಸಾರಜನಕಯುಕ್ತವಾಗಿದೆ ಅಂದ್ರೆ ನೈಟ್ರೋಜನಸ್ ಹೊಂದಿದೆ, ನೈಟ್ರೋಜನ್ ನ ಹೊಂದಿದೆ. ಗೊತ್ತಾಗ್ತಿದ್ಯಾ? ನೈಟ್ರೋಜನ್ ಹೊಂದಿದೆ ಅನ್ನೋದ ಕ್ವಶನ್ಸ್ ಕೇಳಿದಾರೆ ಅಲ್ವಾ? ಈಗ ಗೊತ್ತಾಗ್ತಿದೆ. ಈಗ ನೋಡಿ, ಯೂರಿಯಾ ಅಂತ ಬಂದಾಗ ಈ ನೈಟ್ರೇಟ್ ಇದೆ. ನೈಟ್ರೇಟ್ ಅಂದ್ರೆ ಇಲ್ಲಿ ಏನಿರುತ್ತೆ, ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಇದೆ ಅಂತ ಅರ್ಥ. ಇದು ಇದೆ ಯೂರಿಯನ್. ಅಲ್ಲಿ ಬಿ ಯಾವ್ದಿದೆ, B1. ಹಂಗಾರೆ ಇದನ್ನ ತೆಗೆದಾಕ್ಬೋದು ಅಲ್ವಾ? ನೆಕ್ಸ್ಟ್ ಇದ್ರಲ್ಲಿ ಈ 3ರಲ್ಲಿ ಈ 2ರಲ್ಲಿ ಆಪ್ಷನ್ಸ್ ಆರಾಮ್ ತೆಗೆದಾಕ್ಬಿಡ್ಬೋದು. ಇನ್ನ ಉಳಿದಿರೋದು ನಮ್ಗೆ ನೋಡಿ, ಟ್ರಿಪಲ್ ಫಾಸ್ಫೇಟ್. ಇಲ್ಲೆಲ್ಲೂ ಫಾಸ್ಫೇಟ್ ಅಂತ ಬರ್ತೈತಿ, ಇಲ್ಲಿ ಯಾವ್ದು ಸಹ ನೈಟ್ರೋಜನ್ ಇಲ್ಲ. ಹಾಗಾಗಿ ಇದನ್ನು ತೆಗಿಬಹುದು. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಹಾಗಾಗಿ ಈ ಯೂರಿಯಾದಲ್ಲಿ ಏನಾಗುತ್ತೆ, ನೈಟ್ರೋಜನ್ ನ ಹೊಂದಿರುತ್ತೆ. ಗೊತ್ತಾಗ್ತಿದೆ? ಹಾಗಾಗಿ ಯೂರಿಯಾ ಮತ್ತೆ ಅಮೋನಿಯಂ ನೈಟ್ರೇಟ್ ಎರಡೂ ಸಹ ಏನು ಹೊಂದಿರ್ತವೆ, ಸಾರಜನಕವನ್ನ ಹೊಂದಿರುತ್ತವೆ. ಆನ್ಸರ್ A and B is the right answer. ಪೊಟ್ಯಾಸಿಯಂ ಸಲ್ಫೇಟ್ ಅಂಡ್ ಟ್ರಿಪಲ್ ಸೂಪರ್ ಫಾಸ್ಫೇಟ್ ಎರಡು ಬರಲ್ಲ. ನೋಡಿ, ಈಗ ಅದೇ CH4NO2 ನಿಮಗೆ ಇದ್ರ ಗೊತ್ತಿರಬೇಕು, ಫಾರ್ಮುಲಾಗಳು ಗೊತ್ತಿರಬೇಕು ನಿಮ್ಗೆ. ರೈಟ್. ನಿಮಗೆ ಫಾರ್ಮುಲಾಗಳು ಗೊತ್ತಾದಾಗ ನಿಮ್ಗೆ ಏನಾಗುತ್ತೆ ಆನ್ಸರ್ ಮಾಡಕ್ಕೆ. ಇಲ್ಲಿ ನೋಡಿ, N ಅಂದ್ರೆ ನೈಟ್ರೋಜನ್ ಅಂದ್ರೆ ನೈಟ್ರೋಜನ್ ಇದೆ ಅಂತ. ಬರೀ ನೀವು ಯೂರಿಯಾ ಅಂದ್ರೆ ಗೊತ್ತಾಗಲ್ಲ, ಅದ್ರದ್ದು ಏನು ರಾಸಾಯನಿಕ ಸೂತ್ರನೂ ತಿಳ್ಕೊಂಡಿರ್ಬೇಕು. ಗೊತ್ತಾಗ್ತಿದೆ? ಅಟ್ಲೀಸ್ಟ್ ಯಾವ ಅಂತಂದ್ರೆ ಯಾವ ರಾಸಾಯನಿಕ ಸೂತ್ರ ತಿಳ್ಕೊಂಡಿರ್ಬೇಕು ಅಂದ್ರೆ ದಿನನಿತ್ಯ ಉಪಯೋಗಿಸವು. ಯೂರಿಯಾನ ಉಪಯೋಗಿಸ್ತೀವ, ಎಲ್ಲಿ ಉಪಯೋಗಿಸ್ತೀವಿ ಯೂರಿಯಾನ? ಹೊಲಗಳಿಗೆ ಗೊಬ್ಬರ ಹಾಕಿ ಯೂಸ್ ಮಾಡ್ತೀವಿ. ಹಂಗಾಗಿ ಅದ್ರ ಗೊತ್ತಿರಬೇಕು. ಇವೆಲ್ಲ ಪೊಟ್ಯಾಷಿಯಂ ಫಾಸ್ಫೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್ ಯೂಸ್ ಮಾಡದೇ ಇರಬಹುದು ಡೈಲಿ. ಬಟ್ ಅಮೋನಿಯಂ ನೈಟ್ರೇಟ್ ಮತ್ತು ಯೂರಿಯಾ ನಾವು ಪ್ರತಿನಿತ್ಯ ಹೊಲಗಳಲ್ಲಿ ಯೂಸ್ ಮಾಡ್ತೀವಿ. ಯೂರಿಯಾ ಅಂತೂ ಯೂಸ್ ಮಾಡ್ತೀವಿ, ಯಾಕಂದ್ರೆ ಯೂರಿಯಾ ಗೊಬ್ಬರಗಳು ಸರ್ಕಾರದಿಂದಲೇ ಕೊಡ್ತಾರೆ. ಓಕೆನಾ? ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಕ್ವಶನ್ ಈಸಿ ಆಗುತ್ತೆ. ನೋಡಿ, ಇದು ಸೈನ್ಸ್ ಕ್ವಶನ್. ಇದನ್ನು ಓಕೆ, ಡನ್. ನೋಡೋಣ. ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಸ್ಟೇಟ್ಮೆಂಟ್ ಕ್ವಶನ್.
ಗೊತ್ತಾಗ್ತದೆ. ಅಲ್ಲೂ ಸ್ಟೇಟ್ಮೆಂಟ್ ಕ್ವಶನ್, ಇಲ್ಲೂ ಸ್ಟೇಟ್ಮೆಂಟ್ ಕ್ವಶನ್. ಒಂದು ಸ್ಟೇಟ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ ಲಿಂಕ್ ಇರುತ್ತೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ಬಯಾಲಜಿ. ಬಯಾಲಜಿಲಿ ಹಾರ್ಮೋನ್ಸ್ ಬರ್ತವೆ, ಹಾರ್ಮೋನ್ಸ್ ಬರ್ತಾವ. ಗೊತ್ತಾಗ್ತಿದ್ಯಾ? ಹಾರ್ಮೋನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲ ಇರ್ತಾವಲ್ವಾ, ಅಡ್ರಿನಲ್ ಗ್ಲ್ಯಾಂಡ್ ಇವೆಲ್ಲ ಬಂದಿರ್ತವೆ. ಮೇದೋಜರಕ ಗ್ರಂಥಿಗಳು ಅರ್ಥವಿಲ್ಲ ನೀವು, ಅದ್ರಲ್ಲಿ ನೀರ್ನಾಳ ಗ್ರಂಥಿ ಮತ್ತು ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಅಂತ ಬರ್ತವೆ. ಅದ್ರ ಮೇಲೆ ಕ್ವಶನ್ ಇದೆ. ಇದೇನು ಇಲ್ಲ ಬೇರೆ. ಬಯಾಲಜಿಲಿ ಅಪ್ ಟು 10th ವರೆಗೂ ನೀವು ಓದಿದ್ರೆ ಅಲ್ಲೇ ಪೊಸಿಷನ್ ಬಂದಿರುತ್ತೆ. ಆಯ್ತಾ? ಹಾರ್ಮೋನುಗಳು ಟಾಪಿಕ್ ಕ್ಲಿಯರಿಟಿ ನೋಡಿ. ಅದಕ್ಕೆ ಹೇಳುದು ಯಾಕೆ ಸೈನ್ಸ್ ನ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಓದ್ರಿ ಅಂತ ಬಡ್ಕಂತೀನಿ ಅಂತಂದ್ರೆ, ನೋಡಿ ಇಲ್ಲಿ ಸರ್ ಏನಂತ ಹೇಳಿದ್ರೆ ಹಾರ್ಮೋನ್ ಇಂಗ್ಲಿಷ್ ಪದ, ಹಾರ್ಮೋನ್ಸ್ ಇಂಟರ್ಸೆಲ್ಯುಲರ್ ಇಂಗ್ಲಿಷ್ ಸಂದೇಶವಾಕ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಏನ್ ಇಂಟರ್ಸೆಲ್ಯುಲರ್ ಅಂದ್ರೆ ನೀನೇನಾದ್ರು ಕನ್ನಡದಲ್ಲಿ ಓದಿದ್ರೆ ಅಂತರ್ನಾಳ ಅದು ಇದೊಂದು ಓದ್ಬಿಟ್ರೆ ಗೊತ್ತಲ್ಲ. ಅದಕ್ಕೆ ಇಂಗ್ಲಿಷ್ ಪ್ಲಸ್ ಕನ್ನಡ ಎರಡು ಓದಿದ್ರು ನೋಡಿ. ಇಂಗ್ಲಿಷ್ ಕೂಡ ಈಗ ಕೊಟ್ಟಿದ್ದಾನೆ. ಹೌದು. ಹಾರ್ಮೋನ್ಸ್ ಆರ್ ಮಾಲಿಕ್ಯೂಲ್ಸ್ ದಟ್ ಆಕ್ಟ್ಸ್ ಇಂಟರ್ ಸೆಲ್ಯುಲರ್ ಮೆಸೇಂಜರ್ಸ್. ಅಂದ್ರೆ ಹೇಳ್ತಾರೆ ಬಾಡಿಯ ಒಳಗಡೆ ಇಂಟರ್ ಸೆಲ್ಯುಲರ್ ಒಳಗೆ ಏನು ಸಂದೇಶವನ್ನ ರವಾನಿಸಕ್ಕೆ ಇವು ಸಂದೇಶ ನಿರ್ವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದ್ರೆ ಸಂದೇಶವನ್ನ ರವಾನೆ ಮಾಡಕ್ಕಾಗಿ ಇವು ಕಾರ್ಯನಿರ್ವಹಿಸುತ್ತವೆ. ಸ್ಟೇಟ್ಮೆಂಟ್ ಕರೆಕ್ಟಾ ಅಂತ ಕೇಳ್ತಾರೆ. ಇಲ್ಲಿ ಕೇಳಿದ್ರೆ ಹಾರ್ಮೋನುಗಳು ಇಂಟರ್ ಸೆಲ್ಯುಲರ್ ಸಂದೇಶವಾಗಿ ಕಾರ್ಯನಿರ್ವಹಿಸುತ್ತೆ. ಸರ್ ಈಗ ನಾನು ನೀವು ಹೊಡೆಯಕ್ ಬರ್ತೀನಿ, ನಿಮ್ಗೆ ಅನ್ಸುತ್ತೆ ಹಿಂಗಂತೀರಾ ನೀವು? ಯಾಕೆಂದ್ರೆ ಹಾರ್ಮೋನ್ ರಿಲೀಸ್ ಆಯ್ತು, ಹೊಡೆಯಕ್ ಬರ್ತೀನಿ ಅಂದ್ರೆ ಭಯ ಆಯ್ತು, ಎಚ್ಚರಿಕೆ ಆಯ್ತು. ಅಂದ್ರೆ ಹಾರ್ಮೋನ್ ರಿಲೀಸ್ ಆಗಿ ಅದು ನಿನ್ನ ಮೆದುಳಿಗೆ ಏನ್ ಮಾಡ್ತಾವ, ಸಂದೇಶ ಕೊಡ್ತಾವ. ಯಾರೊಬ್ಬರು ಚೂಡ್ತಾ ಸಿಗ್ನಲ್ ಅಂದ್ರೆ ಅದು ನಮ್ಮ ಬಾಡಿ ಒಳಗಡೆ ನಡೆಯುತ್ತೆ. ಅಂದ್ರೆ ಇಂಟರ್ ಸೆಲ್ಯುಲರ್ ಸಂದೇಶ ಬಾಡಿ ಒಳಗಡೆ ನಡೆಯೋದು ಗೊತ್ತಾಗ್ತದೆ. ಹಾರ್ಮೋನ್ಸ್ ರಿಲೀಸ್ ಆಗಿರುತ್ತೆ. ಈಗ ಅಕಸ್ಮಾತ್ ಯಾವ್ದಾರ ಒಂದು ಹಾವು ಬಂತು ಅಂದ್ಕೊಳ್ಳಿ, ಸಡನ್ ಆಗಿ ಎದುರ್ಕೊಂತೀವಿ. ಯಾಕೆಂದ್ರೆ ನಮ್ಮ ಬಾಡಿ ಒಳಗೆ ಹಾರ್ಮೋನ್ ರಿಲೀಸ್ ಆಗಿ ನಿಂಗೆ ಹಾವು ಬಂತು ಅಂತ ಆ ಭಯದ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ ಸುಮ್ಮನೆ ಜನರಲ್ ಟರ್ಮ್ ಯೂಸ್ ಮಾಡಿ. ನಾವೇನು ಓದಿರೋದೇ ಬೇಡ ಇದರಲ್ಲಿ ಆಯ್ತು, ಸುಮ್ಮನೆ ಜನರಲ್ ಟರ್ಮ್ ಯೂಸ್ ಮಾಡಿ. ಹಾರ್ಮೋನ್ಗಳು ಇಂಟರ್ ಸೆಲ್ಯುಲರ್ ಸಂದೇಹಕವಾಗಿ ಹಾರ್ಮೋನ್ ಅಂಕರಿಸಿದ ಸ್ಟೇಟ್ಮೆಂಟ್ ಏನಂತ ಕರಬಹುದು ನಾವು ಸರಿ ಅಂತ. ನೆಕ್ಸ್ಟ್ ಹೇಳಿಕೆ 2 ಬರೋಣ. ಇಲ್ಲಿ ನಿಮ್ಗೆ ಒಂದು ಹೇಳಿಕೆ ಸರಿ ಅಂತ ಅನಿಸ್ತು, ಸುಮ್ಮನೆ ಜನರಲ್ ಟರ್ಮ್ಗೆ ನಾನೇನು ಓದಿಲ್ಲ ಹಂಗೆ ಆನ್ಸರ್ ಮಾಡ್ತೀನಿ ಅನ್ಕೊಳ್ಳೋಣ. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಉತ್ಪತ್ತಿ ಆಗುತ್ತದೆ. ಸಿಂಪಲ್ ಸ್ಟೇಟ್ಮೆಂಟ್ ಎರಡು ತರ ಇದೆ, ಎಂಡೋಕ್ರೈನ್, ಎಕ್ಸೋಕ್ರೈನ್. ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು. ಇಂಗ್ಲಿಷ್ ಹೇಳ್ತಾ ಇದ್ದಾರೆ ಅಷ್ಟೇ. ಹಾರ್ಮೋನ್ ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಉತ್ಪತ್ತಿ. ಹೌದು, ಎಂಡೋಕ್ರೈನ್ ಗ್ಲ್ಯಾಂಡ್ ಉತ್ಪತ್ತಿ ಆಯ್ತು. ಯಾವುದು ಪಿಟ್ಯೂಟರಿ ಆಗಿರ್ಬೋದು, ಪ್ಯಾರಾಥೈರಾಯ್ಡ್, ಥೈರಾಯ್ಡ್ ಆಗಿರ್ಬೋದು. ಅಂದ್ರೆ ಅಂತ ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು, ಅವಕ್ಕೆ ಇವರಲ್ಲಿ ನಾಳಗಳು ಇರಲ್ಲ ಅಂತ. ಹಂಗಾಗಿ ಏನಾಗುತ್ತೆ, ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗಳಲ್ಲಿ ಉತ್ಪತ್ತಿ ಆಗ್ತವೆ. ಹಂಗಾಗಿ ಎರಡು ಸ್ಟೇಟ್ಮೆಂಟ್ಸ್ ಆಗುತ್ತೆ. ಹೇಳಿಕೆ ಎರಡು ಯಾವ್ದಿಲ್ಲದೆ ಆನ್ಸರ್ ಫಸ್ಟ್ ಒನ್. ಎರಡು ಹೇಳಿಕೆಗಳು ಸರಿಯಾಗಿದೆ ನೋಡಿ. ಅದೇ ಓಕೆನಾ? ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ಗೊತ್ತಾಗುತ್ತೆ. ಎಕ್ಸೋಕ್ರೈನ್ಗಳು ಬೆವರು, ಸ್ವೆಟ್ ನಮ್ಮ ದೇಹದಲ್ಲಿ ಪಚನಕ್ರಿಯೆ ಆದಾಗ ಹೊರಗಡೆ ಆಗ್ತೀವಲ್ಲ, ಅವಾಗ ಯೂಸ್ ಆಗ್ತಾವು ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ಇವು ಎಂಡೋಕ್ರೈನ್ಸ್, ಈ ಪಿಟ್ಯೂಟರಿ ಆಗಿರ್ಬೋದು, ನೀವೇನ್ ಯೂಸ್ ಹಾರ್ಮೋನ್ಸ್ ಇದಾವಲ್ಲ ಅವೆಲ್ಲ ಇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಹಂಗೆ ನೋಡಿ, ಸ್ಟೇಟ್ಮೆಂಟ್ ವೈಸ್ ಕ್ವೆಶ್ಚನ್ಸ್ ನಿಮ್ಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್ ಸೈನ್ಸ್. ಓಕೆ, ಇದು ಸಹ ನೋಡಿ ಲೈಟ್ ಚಾಪ್ಟರ್ ಬರುತ್ತೆ. ಗೊತ್ತಾಗ್ತಿದೆಯಾ? ಲೈಟ್ ಲೈಟ್ ಚಾಪ್ಟರ್ ಬರುತ್ತೆ. ಬೆಳಕು ಅಂದ್ರೆ ಬೆಳಕಿನಲ್ಲಿ ಗ್ಲಾಸಿನ ವಿಧಗಳು ಕೇಳಿದ್ದಾರೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸ್ವಲ್ಪ ಡಿಫಿಕಲ್ಟ್ ಇದೆ ಬಗ್ಗೆ ಬಹಳ ಕೇಳಿದ್ದಾರೆ ಸರ್. ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದೆ. ವಕ್ರೀಭವನ, ಚದುರುವಿಕೆ, ಒಟ್ಟು ಅಂತ ರಿಪಿಟೇಷನ್ ಕ್ವಶನ್ ಇಲ್ಲೂ ಅದನ್ನೇ. ಇಲ್ಲೇ ಗೊತ್ತಾ, ಟೈಪ್ಸ್ ಆಫ್ ಗ್ಲಾಸ್ ಕೇಳಿದ್ದಾರೆ. ಆ ಗ್ಲಾಸ್ ಅಲ್ಲೇ ಅದರಲ್ಲಿ ಏನೇನು ಅವು ಅಪ್ಲಿಕೇಶನ್ಸ್ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ನಾನು ಹೇಳ್ತೀನಿ, ಯಾವುದೇ ನೀವು ಸೈನ್ಸ್ ನ ಓದಬೇಕಾದ್ರೆ ಅಪ್ಲಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅಪ್ಲಿಕೇಶನ್ ಹೆಂಗೆ ಅಂತಂದ್ರೆ ಯಾವ ತರ ಇರಬೇಕು ಅಂತಂದ್ರೆ, ಒಂದು ಕಾನ್ಸೆಪ್ಟ್ ಕಲ್ತ್ರಿ ಅನ್ಕೊಳ್ಳಿ. ಆ ಕಾನ್ಸೆಪ್ಟ್ ಕಲ್ತ್ಕೊಂಡ್ರಿ ಅನ್ಕೊಂಡ್ರೆ ಅದ್ರ ಕಾನ್ಸೆಪ್ಟ್ ಅಪ್ಲಿಕೇಶನ್ಸ್ ಗೊತ್ತಿರ್ಬೇಕು ನಿಮ್ಗೆ. ಮಸೂರಗಳು, ಲೆನ್ಸ್, ಅದ್ರ ಅಪ್ಲಿಕೇಶನ್ ಗೊತ್ತಿರಬೇಕು. ಪಿನ ದರ್ಪಣ, ನಿಮ್ನ ದರ್ಪಣ, ಅದ್ರ ಅಪ್ಲಿಕೇಶನ್ ಗೊತ್ತಿರಬೇಕು, ಇದ್ರ ಅಪ್ಲಿಕೇಶನ್ ಗೊತ್ತಿರಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ನೋಡಿ ಎಕ್ಸಾಂಪಲ್, ಪ್ಲಿಂಟ್ ಗ್ಲಾಸ್ ಗೊತ್ತಾಯ್ತಾ? ನೋಡಿ, ಕ್ಯಾಮರಾ ಮಸೂರಗಳಲ್ಲಿ ತಯಾರಿಕೆ ಮಾಡ್ತಾರೆ. ನೋಡಿ ಈ ತರ ಇರ್ತವೆ ಪ್ಲಿಂಟ್ ಗ್ಲಾಸ್ ಅಂತ, ಈ ತರ ಬರ್ತವೆ, ಇಲ್ಲ ಈ ತರ ಇರ್ತವೆ. ನೀವು ಕ್ಯಾಮ್ರಾಗಳು ನೋಡಿದಾಗ ಅದ್ರೊಳಗಡೆ ಒಂಥರ ಹೊಳಿತಾ ಇರುತ್ತೆ ನೋಡಿ. ಸರಿ, ನಮ್ಮ ಕ್ಯಾಮ್ರಾ ಇಲ್ಲಿ ಇಲ್ಲ, ಹೊಳಿತಾ ಇದಲ್ವಾ? ಇದನ್ನೇನಂದ್ರೆ ಗೊತ್ತಾಯ್ತಾ, ಪ್ಲಿಂಟ್ ಗ್ಲಾಸ್ ಅಂತ ಕರೀತಾರೆ. ಗೊತ್ತಾಗ ಯಾಕೆಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರಬೇಕು. ಯಾಕೆಂದ್ರೆ ದೂರದಲ್ಲೇ ಕ್ಯಾಪ್ಚರ್ ಮಾಡ್ಬೇಕಲ್ಲ, ಅದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದಾಗ ಮಾತ್ರ ಅಂತ ಪ್ಲೇಟ್ ಗ್ಲಾಸ್ ಅಲ್ಲಿ ಯೂಸ್ ಮಾಡ್ತಾರೆ. ಹಂಗಾಗಿ ಇದು ರೈಟ್ ಇದೆ, ಕರೆಕ್ಟ್ ಇದೆ. ಓಕೆನಾ? ಕ್ರೂಕ್ಸ್ ಗ್ಲಾಸ್, ಇವನ್ನ ನೋಡಿರ್ತೀರಾ. ಎಲ್ಲಿ ನೋಡಿರ್ತೀರಾ ಸರ್ ನೀವು? ಹೇಳಿ ನೋಡಿ ಇವನ್ನ. ಕ್ರೂಕ್ ಗ್ಲಾಸ್ ನಮ್ಮ ಇದರಲ್ಲಿ ಗ್ಲಾಸ್ ಇರ್ತಾವಲ್ಲ ಸರ್, ಗಾಗಲ್ ಲೆನ್ಸ್ ಗಳಲ್ಲಿ ತಯಾರಿಕೆ. ಅಂದ್ರೆ ಆಕ್ಚುಲಿ ಇನ್ನೂ ಹೈ ಕ್ವಾಲಿಟಿ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ಕ್ರಿಕೆಟ್ ಪ್ಲೇಯರ್ಸ್ ಹಾಕೊಂಡಿರ್ತಾರೆ ಗೊತ್ತಾ? ಕಲರ್ ಮಿಂಚ್ತಾ ಇರ್ತವೆ ಗ್ಲಾಸ್ಗಳು.
ನಾವ್ ಇದೇ ಗುರು ಈ ತರದ್ದು ಹಾಕೊಂಡಿರ್ತಾರೆ ಅಂತಲೇ. ಒಳ್ಳೆ ಹಾ ಇದರಲ್ಲಿ ಫುಲ್ ಹಾಕಿ ಗೊತ್ತಾಗ್ತದೆ. ಯಾಕೆಂದ್ರೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಬರ್ತಾವಲ್ಲ, ನೇರಳಾತೀತ ಕಿರಣಗಳನ್ನ ಯಾಕೆಂದ್ರೆ ತಡೆಗಟ್ಟಬೇಕು. ಮತ್ತೆ ಅವರು ಬಿಸಿಲಾಡ್ತಾ ಇರ್ತಾರೆ. ಬಿಸಿಲಾಡ್ಬೇಕು ಆಚೆಡೆ ಹೋದಾಗ ಆ ಕಿರಣಗಳು ಕಣ್ಣಿನ ಇದಕ್ ಬಿದ್ದಾಗ ರಿಫ್ಲೆಕ್ಟ್ ಆಗಿ ಬಾಲ್ ಕಾಣ್ದಂಗ ಆಗುತ್ತೆ. ಮತ್ತೆ ಈ ಕ್ರಿಕೆಟ್ ಆಡೋದು ವೈಟ್ ಅಂತ ಬರ್ಕೊಂತಿರ್ತಾರ ಸರ್ ಮುಖಕ್ಕೆ, ಅದು ಏನ್ರಿ? ಅದು UV ರೇಸ್ ನ ತಡೆಯಕ್ಕೆ. ಯಾಕೆಂದ್ರೆ ಈಗ ಈ ರೇಸ್ಗಳು ಚರ್ಮದ ಅಲ್ಟ್ರಾ ವೈಲೆಟ್ ಏನಿರುತ್ತಲ್ಲ, ನೇರಳಾತೀತ ಕಿರಣಗಳು ಮುಖದ ಮೇಲೆ ಬಿದ್ದಾಗ ಚರ್ಮದ ಬಣ್ಣ ಬದಲಾಗುತ್ತೆ. ಆಮೇಲೆ ಈ ನಮ್ಮ ಸ್ಕಿನ್ ಇರುತ್ತೆ ಗೊತ್ತಾ, ಫೇಸ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಆಸಿಡ್ ಯಾಕೆ ಮೈ ಮೇಲೆ ಹಾಕಲ್ಲ, ಮುಖಕ್ಕೆ ಯಾಕೆ ಹಾಕ್ತಾರೆ ಹೇಳಿ? ಬೇಗ ಸುಟ್ಟೋಗುತ್ತೆ ನೋಡಿ, ಅದು ರಿಕವರಿನೇ ಆಗಲ್ಲ. ಆಸಿಡ್ ಹಾಕಿದಾಗ ಮುಖ ಸುಟ್ಟೋಗ್ಬಿಟ್ಟಿರುತ್ತೆ, ಅದು ರಿಕವರಿನೇ ಆಗಲ್ಲ. ಎಷ್ಟೋ ಹೆಣ್ಮಕ್ಳು ಲೈಫ್ ಹಾಳಾಗೋಗುತ್ತೆ. ಯಾಕೆಂದ್ರೆ ತುಂಬಾ ಸಾಫ್ಟ್ ಟಿಶ್ಯೂಸ್ ಇರುತ್ತೆ ಇಲ್ಲಿ ಮುಖದ ಮೇಲೆ ಅಥವಾ ಚರ್ಮದ ಮೇಲೆ, ಬೇಗ ರಿಕವರಿ ಆಗಲ್ಲ. ಹಾಗಾಗಿ ಆ ಒಂದು ತಡೆಯೋಗೋಸ್ಕರ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಹಾಗಾಗಿ ಈ ಗಾಗಲ್ಗಳಲ್ಲಿ ತಯಾರಿಕೆಯಲ್ಲಿ ಕ್ರೂಕ್ಸ್ ಗ್ಲಾಸ್ ಯೂಸ್ ಮಾಡ್ತಾರೆ. ಸೋಡಾ ಲೈಮ್ ಗ್ಲಾಸ್ ಸರ್ ಜನರಲ್ ನೀವು ಯೂಸ್ ಮಾಡ್ತಾರೆ ಮನೆಗಳಲ್ಲಿ. ಕಿಟಕಿ ಗ್ಲಾಸ್ಗಳು, ನೀವು ಎಲ್ಲ ಇರಿಯೇಜೆಂಟ್ ಬಾಟಲ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ABC ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇದೇನಿಲ್ಲ, ಸಿಂಪಲ್ ಕ್ವಶನ್, ಅದ್ರ ಅಪ್ಲಿಕೇಶನ್ಸ್ ಗೊತ್ತಿರಬೇಕು. ಅಪ್ಲಿಕೇಶನ್ ಗೊತ್ತಿರೋ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಷ್ಟೇ. ಗೊತ್ತಾಗ್ತದೆ. ABC ಇಸ್ ದ ಆನ್ಸರ್. ಕ್ರೂಕ್ಸ್ ಗ್ಲಾಸ್, ಸೋಡಾ ಲೈಮ್ ಗ್ಲಾಸ್, ಫ್ಲಿಂಟ್ ಗ್ಲಾಸ್, ಇದ್ರ ಅಪ್ಲಿಕೇಶನ್ ಗೊತ್ತಿರಬೇಕು. ನೆಕ್ಸ್ಟ್ ಸರ್ ಸೈನ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಗೊತ್ತಾಗ್ತಾ. ಇದ್ರ ಮೇಲೆ ಈ MRI ಮೇಲೆ ಕ್ವಶನ್ಸ್ ಅಂತೂ ಇಟ್ಟಾಡ್ಸಿ ಕೇಳ್ಬಿಟ್ಟಾನೆ. ಒಂದು 50 ಸತಿ ಇಂತ 100 ಸತಿ ಕೇಳಿರ್ಬೋದು ಕ್ವಶನ್. MRI ಅಂದ್ರೆ ಏನು, MRI ಅಪ್ಲಿಕೇಶನ್ಸ್ ಏನು, MRI ಯೂಸ್ ಮಾಡೋ ವಿದ್ಯುತ್ ಕಾಂತಿ ವಿಕಿರಣಗಳು, ವಿದ್ಯುತ್ ಕಾಂತಿ ವಿಕಿರಣಗಳು. ಈ ಚಾಪ್ಟರ್ ನೀವು ಏನು ಓದೋದ್ ಬೇಡ. ಈ ವಿದ್ಯುತ್ ಕಾಂತಿ ವಿಕಿರಣಗಳು ಎಷ್ಟಿದಾವೆ ಎಕ್ಸಾಂಪಲ್ ಹುಡುಗರಿಗೆ ನೆನ್ಪಿಟ್ಕೊಂಡು ಕಷ್ಟ ಆಗುತ್ತೆ ನೋಡಿ. ವಿಸಿಬಲ್ ಲೈಟ್ ಫಸ್ಟ್ ಬರುತ್ತೆ, ಗೊತ್ತಾಗ್ತಿದ್ಯಾ? ಅವಾಗ ಏನ್ ಮಾಡ್ಬೇಕು, ಈ ಕಡೆ 6 ಬರ್ತದೆ, ಈ ಕಡೆ 3 ಬರ್ತವೆ, ಗೊತ್ತಾಗ್ತಿದ್ಯಾ? ಹಾಗಾಗಿ ಇದು ರೈಟ್ ಆನ್ಸರ್ ಯಾವ್ದು ಅಂತಂದ್ರೆ ಇದಕ್ಕೆ ರೇಡಿಯೋ ವೇವ್ಸ್ ಅಥವಾ ರೇಡಿಯೋ ತರಂಗಗಳು ಅಂತ ಕರೀತಾರೆ. ಗೊತ್ತಾಗ್ತದೆ. ಯಾಕೆಂದ್ರೆ ರೇಡಿಯೋ ತರಂಗಗಳು ದೊಡ್ಡ ತರಂಗಗಳಿಂದ ಹೋಗ್ತಾ 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 ಏನಾಗುತ್ತೆ, ಚಿಕ್ಕ ತರಂಗಗಳು. ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಅಪ್ಲಿಕೇಶನ್ ತಿಳ್ಕೊಬೇಕು. ಹೌದು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಅಪ್ಲಿಕೇಶನ್ ತಿಳ್ಕೊಂಡ್ರಿ ಅಂತಂದ್ರೆ ನಾವು ಈ ಕ್ವಶನ್ಸ್ ಆನ್ಸರ್ಬೋದು. ಆಮೇಲೆ ಈ ಒಂದು ಏನು ರೇಡಿಯೇಷನ್ಸ್ ಇದಾವಲ್ಲ, ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಮುಂದೆ. ಪರಂಪರೆ ಇದೆ ಸರ್, ಅದು ಎಷ್ಟು ಕೇಳಿದ್ರೆ ಆ ಟಾಪಿಕ್ ಮಿಸ್ ಆಗಿಲ್ಲ. ಓಕೆನಾ? ಓಕೆ ಸರ್, ಈಗ ನಿಮ್ದು ಸರ್. ಈಗ ಇದು ಏನಪ್ಪಾ ಅಂತಂದ್ರೆ ಇಲ್ಲೆಲ್ಲ ಗೊತ್ತಿದ್ದ ಇದಾವ ಸರ್. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಾವು ಇದು ಕ್ವಶನ್ಸ್ ಹೆಂಗಿದೆ ಅರ್ಥ ಮಾಡ್ಕೊಳ್ಳಿ ಸರ್. ಹೇಳ್ತೀವಿ ಯಾವ ತರ KE ಆಟ ಆಡಿಸ್ತಾ ಇದಾರೆ ಹುಡುಗರಿಗೆ ಅಂದ್ರೆ, ಭಾರತ ಸಂವಿಧಾನದಲ್ಲಿ 25 ಭಾಗಗಳಲ್ಲಿ 25 ಭಾಗ ಅದಾವ ಸರ್. ಅದರಲ್ಲಿ 9ನೇ ಭಾಗದಲ್ಲಿ ಏನ್ ಬರ್ತೈತೆ ಸರ್ ಅಂದ್ರೆ 9A ಭಾಗದಲ್ಲಿ ಪಂಚಾಯತಿ ರಾಜ್ಗೆ ಸಂಬಂಧಪಟ್ಟಂತೆ ಇದೆ ಸರ್. ಪಂಚಾಯತಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಬಟ್ ಇಲ್ಲಿ ಪಂಚಾಯತಿ ತಿಳಿದಾಗ ಅಲ್ಲಿ ಏನಂತ ಸರ್, 243ರಿಂದ 243 ಓವರೆಗೂ ಸಂಪೂರ್ಣವಾಗಿ ಇಷ್ಟು ಆರ್ಟಿಕಲ್ ಗೊತ್ತಿರ್ಬೇಕು ಸರ್. ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಆ ವಿದ್ಯಾರ್ಥಿಗೆ 243 ABCD ಇಲ್ಲಿವರೆಗೂ ಓವರೆಗೂ ಅಷ್ಟು ಆರ್ಟಿಕಲ್ ಗೊತ್ತಿರ್ಬೇಕು ಸರ್. ಅಷ್ಟು ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡಕ್ ಬರುತ್ತೆ ಸರ್. ಎಕ್ಸಾಂಪಲ್ ಮತ್ತು ಇಲ್ಲಿ ನೋಡಿ, ಹುಡುಗರು ಏನ್ ಮಾಡ್ಬಿಡ್ತಾರೆ ಸರ್ ಅಂದ್ರೆ, ಆಲ್ಮೋಸ್ಟ್ ಹುಡುಗರುಗಳು ರೈಟ್ ಅಂತ ತಿಳ್ಕೊಂಡ್ಬಿಡ್ತಾರೆ ಸರ್. ಯಾಕೆ 243 ಪ್ರಾರಂಭ ಆಗುತ್ತೆ, ಅವಾಗ ಗ್ರಾಮ ಸಭೆ ಮೊದಲು ಪ್ರಾರಂಭ ಆಗುತ್ತೆ. ಬಟ್ ಅಲ್ಲಿ ಏನೈತೆ ಅಂದ್ರೆ ಸರ್, ಪಂಚಾಯತಿ ರಾಜ್ಯದ ವಾಕ್ಯಗಳ ಬಗ್ಗೆ ವರ್ಣನೆ ಮಾಡುತ್ತೆ ಸರ್. ವಾಕ್ಯಗಳು ಅದು ಡೆಫಿನೇಷನ್ ಕೊಡುತ್ತೆ. ಪಂಚಾಯತಿ ರಾಜ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೊಡುತ್ತೆ ಸರ್. ಇದು ಫಸ್ಟ್. ಹಾಗಾಗಿ ಇದು ಏನಂತೆ 243A ಆರ್ಟಿಕಲ್ ಹೇಳುತ್ತೆ ಸರ್ ಇದ್ರ ಬಗ್ಗೆ. ಹಾಗಾಗಿ 243D ಇದೆಲ್ಲ ಸರ್, ಪಂಚಾಯತಿಗಳ ಸ್ಥಾನಗಳ ಮೀಸಲಾತಿ ಸರ್. ಮೀಸಲಾತಿ ಬಗ್ಗೆ ಹೇಳ್ತಾ ರೈಟ್ ಇದೆ ಸರ್. 243J ಇದೆಲ್ಲ ಸರ್, ಪಂಚಾಯತಿ ಅಧಿಕಾರ ಪ್ರತಿಕಾರ ಮತ್ತು ಜವಾಬ್ದಾರಿ ಬಗ್ಗೆ ಹೇಳುತ್ತೆ ಸರ್. ಇದು ರೈಟ್ ಇದೆ. ಬಟ್ 243J ಇದೆಲ್ಲ ಸರ್, ಇದು ರಾಂಗ್ ಸರ್. ಕೆ ಬರುತ್ತೆ ಸರ್, ಕೆ ಬರುತ್ತೆ ಪಂಚಾಯತಿ ಬಗ್ಗೆ ಕೆ ಬರುತ್ತೆ. ಹಾಗಾಗಿ ಇದು ಕೂಡ ಗೊತ್ತಿರಬೇಕು. J ಅನ್ನೋದು ಇದು ಬೇರೆ ಸರ್. ಇದು ಅವ್ರ ಎಲೆಕ್ಷನ್ ಸಂಬಂಧಪಟ್ಟಂತೆ ಇದು ಅವ್ರ ಅಧಿಕಾರ ಬಗ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಅದು ಪಂಚಾಯತಿ ಅವರ ಅಧಿಕಾರ ಬಗ್ಗೆ ಹೇಳುತ್ತೆ. ಕೆ ಹಾಗಾಗಿ ಇಲ್ಲಿ ಈಜಿ ತೆಗಿಬಹುದು ಸರ್. 2 and 3 ಮಾತ್ರ ಸರಿ ಸರ್. ಇದು ಸರಿ, B ಮತ್ತು C ಇದು ಅಷ್ಟೇ ಸರಿ. ಬಟ್ ಇದು ಏನಂದ್ರೆ ಸಂವಿಧಾನದಲ್ಲಿ ನಾವು ಓದ್ಬೇಕಾದ್ರೆ ನಿಮ್ಗೆ ಗೊತ್ತಿರಲಿ ಸರ್, ಇಷ್ಟು ಆರ್ಟಿಕಲ್ಗಳು ಈ ಪದೇ ಫೋಕಸ್ ಮಾಡ್ತಾ ಇದ್ದಾನೆ ಸರ್. ಇದೇ ಕ್ವಶನ್ಸ್ 545 PSI ದಲ್ಲಿ ಕೇಳಿದಾನೆ ಸರ್. 545 ಇದೆ ಪಂಚಾಯತ್ ರಾಜ್ ಇದೇ ವಿಧಿಗಳು ಅಂದ್ರೆ ತುಂಬಾ KE ಫೋಕಸ್ ಮಾಡ್ತಾ ಇದ್ದಾನೆ ಸರ್. ಎಲ್ಲಿ ಫೋಕಸ್ ಮಾಡ್ತಾ ಇದೆ ಅಂದ್ರೆ 9 ಪಾರ್ಟ್ 9A ಭಾಗ, 9B ಭಾಗ, 9ನೇ ಭಾಗ ಸರಿ. ಇದು ಪಂಚಾಯತಿ 9ನೇ ಭಾಗ ಸರ್, 9ನೇ ಭಾಗ. ಆಮೇಲೆ 9A ಅನ್ನೋದು ಮುನ್ಸಿಪಾಲಿಟಿ, 9B ಅನ್ನೋದು ಮಹಾನಗರ ಸಭೆ. ಹಾಗಾಗಿ ಇದು 9ನೇ ಭಾಗ ಸರ್.
9ನೇ ಭಾಗ. ಸೊ ಹಾಗಾಗಿ ಇಂಪಾರ್ಟೆಂಟ್ ಈ 3 ಪಾರ್ಟ್ಸ್ ಕೇಳ್ತಾ ಇದ್ದಾನೆ. 9, 9A, 9B, ಪಂಚಾಯತಿ, ಮುನ್ಸಿಪಾಲಿಟಿ, ಸಹಕಾರ ಸಂಘ. ಈ 3 ಪಾರ್ಟ್ಸ್ ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ನೋಡ್ಬೇಕು. ಯಾಕಂದ್ರೆ ಇನ್ನೊಂದು ಇದೇ ಕ್ವಶನ್ ಪೇಪರ್ ಅಲ್ಲಿ ಒಂದಿದೆ ಸರ್. ಆಮೇಲೆ ಡೆಪ್ತ್ ಕೇಳ್ತಿದೆ ನೋಡಿ. ಮೊದಲು ಏನ್ ಮಾಡಿದ್ವಿ, ಪಂಚಾಯತ್ ಕ್ವಶನ್ಸ್ ಕೇಳ್ತಾ ಇರಲಿಲ್ಲ. ಅಮೆಂಡ್ಮೆಂಟ್ ಸರ್, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಆರ್ಟಿಕಲ್, ರಾಷ್ಟ್ರಪತಿ ನೇಮಕ, ಉಪರಾಷ್ಟ್ರಪತಿ, ಚುನಾವಣೆ, ಹಣಕಾಸು, ಇವೆಲ್ಲ ಮೇಲ್ಮೇಲೆ ಸುಪ್ರೀಂ ಕೋರ್ಟ್ ಸುಗ್ರೀವಾಜ್ಞೆ ಈ ತರ ಕೇಳ್ತಿದ್ದ. ಬಟ್ ಇವಾಗ ನಾ ಬೇರೆ ಟ್ರೆಂಡ್ ಫಾಲೋ ಮಾಡ್ತಾ ಇದ್ದೇನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ. ನೆಕ್ಸ್ಟ್ ಏನಂದ್ರ ಸರಿ ನೋಡಿ, ಇದು ಕೋಆಪರೇಟಿವ್ ಅಂತ ಸಹಕಾರ ಸಂಘ ಒಂದು ಈ KPAC ಈ SDFD ಕರೆತ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಮಾಡಿದ. ಹುಡುಗರುಗಳು ಗೊತ್ತಿರಬೇಕು. ಏನು ಗೊತ್ತಿರಲ್ಲ ಸರ್. ಪಂಚಾಯತಿ ರಾಜ್ ಅಂತ ಒಂದು ಹೊಸ ಹಾಕಿದ್ದ ಸರ್. ಸಹಕಾರ ಸಂಘ ಅಂತ ಒಂದು ಹೊಸ ಹಾಕಿದ್ದಾನೆ. ಕರ್ನಾಟಕದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಂತ ಒಂದು ಹೊಸದ ಹಾಕಿದ ಸರ್. ಆಮೇಲೆ ಸಾಮಾಜಿಕ ಮೂವ್ಮೆಂಟ್ ಚಳುವಳಿ ಅಂತ, ಕರ್ನಾಟಕದ ಸಾಮಾಜಿಕ ಪರಿಸರ ಚಳುವಳಿ ಅಂತ ಇದಾವೆ ಸರ್. ಕೆಲವೊಂದಷ್ಟು ಹೊಸ ಟಾಪಿಕ್ ಗಳು ಹಾಕಿದ್ದಾನೆ. ಈ 708 KE ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಈ KE ನೋಟಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇದೆ ಸರ್. ಅದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾ ಇದ್ದಾನೆ. ಇದು VA ಕ್ವಶನ್ ಪೇಪರ್ ಇದಕ್ಕೋಸ್ಕರನೇ ಇಲ್ಲಿ ಫೋಕಸ್ ಮಾಡಿದ್ದಾನೆ ಸರ್. ಅವ್ರು ಫೋಕಸ್ ಮಾಡಿದ್ದಾನೆ ಸಹಕಾರ ಸಂಘಗಳು. ಇದಕ್ಕೇನಪ್ಪಾ ಅಂತಂದ್ರ ಇದು ಸರ್ ಸರಿಯಾದ ಹೆಚ್ಚು ಸಹಕಾರ ಸಂಘಗಳು ಸ್ಥಾಪನೆ. ಯಾಕಂದ್ರೆ 2011ರಲ್ಲಿ ಸರ್ 97ನೇ ತಿದ್ದುಪಡಿ ಆಗತ್ತೆ ಸರ್. 97ನೇ ಸಂವಿಧಾನಾತ್ಮಕ ತಿದ್ದುಪಡಿ ಆಧಾರದ ಮೇಲೆ ಈ ಸಹಕಾರಿ ಸಂಘಗಳು ಸ್ಥಾಪನೆ ಆಗುತ್ತೆ. 243 ಜಡ್ಜಿಂದ 240 ಜಡ್ಪಿ ಅವರಿಗೆ ಏನಿದೆ ಸರ್ ಸಮಥಿಂಗ್. ಇಷ್ಟು ಕೂಡ ಸಹಕಾರ ಸಂಘದ. ಇದಕ್ಕೆ ಏನಂದ್ರೆ ಹೊಸ ಸಿಲೆಬಸ್, ಹೊಸ ಟಾಪಿಕ್ ಸರ್. ಇದು ಔಟ್ ಆಫ್ ಸಿಲೆಬಸ್ ಅಂತ ಹೇಳೋ ಸರ್. ಅದಕ್ಕೆ ಇದು ಚೂರು ಓದ್ಕೋಬೇಕು. ಆಮೇಲೆ ಪಂಚಾಯತ್ ರಾಜ್ ಅಲ್ಲಿ ಹೇಳಿದ್ನಲ್ಲ ಸರ್, ಅದೇ ನೋಡಿ ಸ್ಥಳೀಯ ಸ್ವಯಂ ಸರ್ಕಾರದಲ್ಲಿ 2 ಟಾಪಿಕ್ ಕೇಳ್ತಾ ಇದ್ದಾನೆ. 9 ಕೇಳ್ತಾ ಇದ್ದಾನೆ, 9A ಕೇಳ್ತಾ ಇದ್ದಾನೆ, 9B ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಒಂದೇ ಕ್ವಶನ್ಸ್ ಪೇಪರ್ ಅಲ್ಲಿ 2 ಟಾರ್ಗೆಟ್ ಮಾಡಿದ್ದಾನೆ ಸರ್. ಪಂಚಾಯತಿಗಳ ಚುನಾವಣೆಯ ನೋಡಿ ಮೇಲುಸ್ತುವಾರಿ ಮಾಡುವುದು, ನಿರ್ದೇಶನ ಮಾಡುವುದು, ಚುನಾವಣೆ ನಡೆಸುವಂತದ್ದು ಮತ್ತೆ ಅಧಿಕಾರ ಯಾರ ಕೈಲಿದೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ 243 ಆಗ ಹೇಳಿದ್ನಲ್ಲ, ಅದೇ ಆರ್ಟಿಕಲ್. ಕೇಂದ್ರ ಚುನಾವಣಾ ಆಯೋಗ ಯಾವುದೇ ಕಾರಣಕ್ಕೂ ರಾಜ್ಯ ಪಂಚಾಯತ್ಗಳ ಚುನಾವಣೆ ಮಾಡಲ್ಲ. ಇವರು ಸ್ಥಳೀಯ ಮಟ್ಟದಲ್ಲಿರೋ ಎಲ್ಲಾ ಚುನಾವಣೆ ಇವರೇ ಮಾಡ್ತಾರೆ ಸರ್. ರಾಜ್ಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಮಟ್ಟ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ ವಾರ್ಡ್ ಇವೆಲ್ಲ ಮಾಡುವಂತ ಇವರೇ ಮಾಡ್ತಾರೆ ಸರ್. ಹಾಗಾಗಿ ಪಂಚಾಯತಿಗೆ ಪ್ರಯಾರಿಟಿ ಕೊಡ್ತಾ ಇದ್ದಾನೆ. ಆಗ ಹುಡುಗರು ಚುನಾವಣೆ ಅಂತ ಡೈರೆಕ್ಟ್ ಆಗಿ ಓದ್ತಾರಂತ ಮೊದಲು ಕೇಂದ್ರ ಚುನಾವಣಾ ಆಯೋಗ ಕೊಟ್ಟರು ಸರ್. 324ನೇ ವಿಧಿ ಕೇಂದ್ರ ಚುನಾವಣಾ ಆಯೋಗ ಬಗ್ಗೆ ಹುಡುಗರಿಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾನೆ. ಏನ್ ಕೇಳ್ತಂದ್ರೆ ಸರ್ ಇವರು, ಹಾಗಾಗಿ ಸ್ಥಳೀಯ ಮಟ್ಟಕ್ಕೆ ಫೋಕಸ್ ಮಾಡ್ತಾ ಇದ್ದಾನೆ. ಆ ಒಂದು ಈ ಭಾಗ ಚೆನ್ನಾಗಿ ಓದ್ಕೋಬೇಕು ಹುಡುಗರು. ನೆಕ್ಸ್ಟ್ ಏನಂದ್ರೆ ಸರ್ ಇದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಬರುತ್ತೆ ಸರ್. ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಗ್ಯಾಲಕ್ಸಿಗಳು, ಧೂಮಕೇತುಗಳು, ಸೂರ್ಯಗಳು, ಆಮೇಲೆ ಬುಧ, ಶುಕ್ರ, ಭೂಮಿ, ಪ್ಲಾಟ್ ಎಲ್ಲ ಎಲ್ಲ ಬರ್ತಾವ. ಅದ್ರಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಅಲ್ಲಿ ಒಂದ್ ಏನ್ ಕೇಳಿದಾನೆ ಸರ್ ಒಂದು ಈ ಕ್ವಶನ್ಸ್ ಇಲ್ಲಿ ನೋಡಿ ಡ್ಯಾಶ್ ಕೊಟ್ಟು. ನಂತರ ಭೂಮಿಯಿಂದ ಚಂದ್ರನ ಒಳೆಯುತ್ತಿರುವ ಭಾಗದ ಗೋಚರಿಸುವಿಕೆ ಗಾತ್ರ ಪ್ರತಿದಿನ ಏನಾಗತ್ತೆ ಅಂತ ಕೆಟ್ಟನ. ಅಂದ್ರೆ ಅಮಾವಾಸ್ಯ ದಿನ ಏನಾಗತ್ತೆ ಸರ, ಚಂದ್ರನ ಅಮಾವಾಸ್ಯೆ ಮುಗಿದ ನಂತರ ಚಂದ್ರ ಹುಣ್ಣಿಮೆ 8 ಕೊಟ್ಟಾಗ ಭೂಮಿಯ ಚಂದ್ರನ ಒಳೆಯುತ್ತಿರುವ ಭಾಗ ಗೋಚರಿಸುವ ಗಾತ್ರದಲ್ಲಿ ಏನಾಗತ್ತೆ ಸರ್ ಹೆಚ್ಚಳ ಆಗತ್ತೆ. ಏನಾಗತ್ತೆ ಸರ್ ಹೆಚ್ಚಳ ಆಗತ್ತೆ. ಅದು ಹೆಂಗತ್ತಂತ ಸರ, ಈ ಎಕ್ಸಾಂಪಲ್ ಇದು ಸೂರ್ಯ ಅಂತ ತಿಳ್ಕೊಳ್ಳಿ ಸರ್. ಹೌದಾ, ಈ ಸೂರ್ಯ ಇಲ್ಲಿ ಏನಂದ್ರೆ ಚಂದ್ರ ಇದಾರ ಅಂತ ತಿಳ್ಕೊಳ್ಳಿ ಸರ್. ಈ ಸೂರ್ಯ ಚಂದ್ರನ ಮಧ್ಯದಲ್ಲಿ ಯಾರು ಬರ್ತಾರ ಸರ್ ಅಂದ್ರೆ ಭೂಮಿ ಬರುತ್ತೆ. ಈ ಭೂಮಿ ಬರ್ಬೇಕಾದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಸರ್. ಆ ಟೈಮಲ್ಲಿ ಏನಾಗುತ್ತೆ, ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ ಸರ್. ಚಂದ್ರಗ್ರಹಣ ಇದು ಹುಣ್ಣಿಮೆ ದಿನ ಪ್ರಾರಂಭ ಆಗುತ್ತೆ. ಹುಣ್ಣಿಮೆ ಮುಗಿದ ನಂತರ ಅವ್ರು ಏನಾಗುತ್ತೆ ಸರ್, ಅಮಾವಾಸ್ಯೆ ಎಂಟ್ರಿ ಕೊಡೋ ಟೈಮಲ್ಲಿ ಭೂಮಿಯಿಂದ ಚಂದ್ರನ ನೆರಳು ಏನಾಗುತ್ತೆ ಸರ್ ಆಟೋಮೆಟಿಕ್ ಗೋಚರಕ್ಕೆ ಪ್ರಾರಂಭ ಆಗುತ್ತೆ ಸರ್. ಹಾಗಾಗಿ ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತ ಬರುತ್ತೆ ಸರ್. ಹಾಗಾಗಿ ನೋಡ್ಕೋಬೇಕು. ಅವೆರಡು ಸೋಲಾರ್ ಸಿಸ್ಟಮ್ ಅಲ್ಲಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಸೋಲಾರ್ ಟಾಪಿಕ್ಸ್. ತುಂಬಾ ಫೋಕಸ್ ಮಾಡ್ತಾ ಇದ್ದಾನೆ ಸರ್ ಎಕ್ಸಾಮ್ಗಳಲ್ಲಿ. ನಮ್ಮ ಜಿಯೋಗ್ರಫಿ, ಫಿಸಿಕಲ್ ಅಲ್ಲಿ ತುಂಬಾ ಫೋಕಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆದ ಸರ್. ನಾನು ಹೇಳಿದ್ನಲ್ಲ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಹೇಳ್ತೀನಲ್ಲ, ಇದ್ರ ಅಪ್ಲಿಕೇಶನ್ಸ್ ಅಷ್ಟೇ. ನೀವು ನೆನ್ಪಿಟ್ಕೋಬೇಕು ನೋಡಿ. ಇಲ್ಲಿ ಫಸ್ಟ್ ವಿಸಿಬಲ್ ಲೈಟ್ ಬರುತ್ತೆ. ವಿಸಿಬಲ್ ಲೈಟ್ ಅಂದ್ರೆ ನಮ್ಗೆ ಏನು ಗೋಚರಿಸುವ ಬೆಳಕು. ಈ ಕಡೆ ಅಲ್ಟ್ರಾ ವೈಲೆಟ್ ಬರುತ್ತೆ, ಇಲ್ಲಿ ಕಡೆ ಇನ್ಫ್ರಾರೆಡ್. ಇಲ್ಲಿ ನೋಡ್ರಿ, ಇಲ್ಲಿ ರೆಡ್, ವೈಲೆಟ್. ಅರ್ಥ ಐತಿಯಾ? ನೆಕ್ಸ್ಟ್ ಎಕ್ಸ್ರೇ ಗೊತ್ತಾಗ್ತಿದೆ. ಇಲ್ಲಿ ಮೈಕ್ರೋವೇವ್ಸ್, ಮತ್ತೆ ರೇಡಿಯೋ ವೇವ್ಸ್, ಮತ್ತೆ ಗಾಮಾ ರೇಸ್. ಈಗ ನೆನ್ಪಿಟ್ಕೊಳಕ್ಕೆ ನೀವು ಏನ್ ಮಾಡ್ಬೋದು, ಫಸ್ಟ್ ವಿಸಿಬಲ್ ಲೈಟ್ ಬರ್ಕೊಳ್ಳಿ. ಬಲಗಡೆಗೆ UV ರೇಸ್ ಬರುತ್ತೆ, ಎಕ್ಸ್ ರೇಸ್ ಬರುತ್ತೆ, ಗಾಮಾ ರೇಸ್ ಅಂದ್ರೆ ಡಿಫರೆಂಟ್ ಆಗಿದೆ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಇನ್ಫ್ರಾರೆಡ್ ರೇಸ್ ಬರುತ್ತೆ, ಮೈಕ್ರೋವೇವ್ಸ್ ಬರುತ್ತೆ, ರೇಡಿಯೋಸ್ ಬರುತ್ತೆ. ನೆನ್ಪಿಟ್ಕೊಳಕ್ಕೆ ನಿಮ್ಗೆ ಆರ್ಡರ್ ವೈಸ್ ಏನಾದ್ರೆ ಹಿಂಗ ಸೀರಿಯಲ್ ಕೇಳಬಹುದಲ್ಲ ಸರ್. ಹೌದು, ಆಲ್ರೆಡಿ ಏನ್ ಗೊತ್ತಾ, KPSC
ಹದಿನಾಲ್ಕರಲ್ಲಿ questions ಕೇಳಿದ್ದಾರೆ ಕ್ವಶನ್ ಅಲ್ಲಿ ಅದನ್ನ ಆರ್ಡರ್ ಆಗಿ ಬರೆಯಿರಿ. ಅದರ ವಿವೇಕಾದ ಏನು ಇದರಲ್ಲಿ ಟಾರ್ಗೆಟ್ ಫ್ರೀಕ್ವೆನ್ಸಿ ಮೇಲೆ ಅಥವಾ ಎನರ್ಜಿ ಮೇಲೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ನೋಡ್ರಿ ಫ್ರೀಕ್ವೆನ್ಸಿ ಅಂದ್ರೆ ಇದೆ ನೋಡಿ. ಈ ಎಕ್ಸಾಮ್ ಬರ್ದಿದ್ದೀನಿ ಸರ್. ಹೌದು ಗೊತ್ತು. ಇದು ನೋಡಿ ಇವು ಲಾಂಗ್ ವೇವ್ಸ್ ಅಂದಿರ್ತವೆ. ರೇಡಿಯೋ ವೇವ್ಸ್ ಲಾಂಗ್ ವೇವ್ಸ್ ಇರ್ತವೆ. ಇವು ಶಾರ್ಟ್. ಈ ಚಿತ್ರ ನೋಡ್ಬೇಕು. ಯಾವುದೇ ಸೈನ್ಸ್ ನ ಓದ್ಬೇಕಾದ್ರೆ ಸ್ವಲ್ಪ ಚಿತ್ರಗಳು ನೋಡಿ. ಅದಕ್ಕೆ ಹೇಳೋದು ಒನ್ಲೈನರ್ ಬುಕ್ ಓದ್ಬೇಡಿ, ಸೈನ್ಸ್ ಬುಕ್ ಓದ್ಬೇಕಾದ್ರೆ ಹೈಸ್ಕೂಲ್ ಬುಕ್ಸ್ಗಳನ್ನ ಓದಿ ಚೆನ್ನಾಗಿ ನೀಟಾಗಿ. ಆ ಕಾನ್ಸೆಪ್ಟ್ ಚೆನ್ನಾಗಿ NCERT ಓದಿ, DSCRT ಓದಿ. ನೋಡಿ ವೇವ್ಸ್ ದೊಡ್ಡ ಇರೋದ್ರಿಂದ ಇವನ್ನ ರೇಡಿಯೋ ವೇವ್ಸ್ ಹೋಗ್ತಾ ಹೋಗ್ತಾ ಚಿಕ್ಕದಾಗುತ್ತೆ. ಈ ಗಾಮಾ ರೇಸ್ಗಳನ್ನೆಲ್ಲ ನೀವು ಯೂಸ್ ಮಾಡಿರ್ತೀರ, ಮತ್ತೆ ಎಕ್ಸ್ರೇಸ್ ನೆಲ್ಲ ಹೊಡಿತೀರ. UV ರೇಸ್, ಅಲ್ಟ್ರಾವೈಲೆಂಟ್, ಇನ್ಫ್ರಾರೆಡ್, ರೇಡಿಯೋ ವೇವ್ಸ್ ಗೊತ್ತಾಗ್ತದೆ. ಈ ರೀತಿ ನೀವು ತಿಳ್ಕೊಂಡ್ರೆ ಖಂಡಿತ ಸೈನ್ಸ್ ತುಂಬಾ ಈಸಿ ಆಗುತ್ತೆ. ಓಕೆನಾ? ಓಕೆ, ಮುಗಿತಲ್ಲ ಸರ್? ಏನಂದ್ರೆ ಈ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರಲ್ಲಿ ಇರುವಂತ ಒಂದು ಸಂಸ್ಥೆ ಆತ್ಮೀಯರೇ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮೆಲ್ಲ ಒಂದು ಸಂಸ್ಥೆಯಲ್ಲಿ ಸರ್ ಫ್ರೀ ಇದ್ದ ಸಂದರ್ಭದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಸಂಪೂರ್ಣವಾಗಿ ಅವರು PSI ಬರಲಿ ಅಥವಾ KS ಬರಲಿ ಅಥವಾ ESI ಬರಲಿ, PC ಬರಲಿ, ಶ್ರೀ ಗುರು ಬರಲಿ, ಮುಂತಾದ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ನಡೆಸುವ ಎಕ್ಸಾಮ್ ಇರಲಿ ಅಥವಾ ಕೇಂದ್ರ ಸರ್ಕಾರ ನಡೆಸುವಂತ ಎಕ್ಸಾಮ್ ಆಗಿರಲಿ, ನಮ್ಮ ಹತ್ರ ಎಲ್ಲಾ ಮೆಂಟರ್ಶಿಪ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಸೊ ಎಲ್ಲಾ ಕೋರ್ಸ್ಗಳು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈ ನೋಡಿ ಗೊತ್ತಿರಬೇಕು, ಪ್ರತಿ ಸಂಡೇ ನಾವು ಅಥವಾ ಸರ್ ಪ್ರೀತ ಸಂದರ್ಭದಲ್ಲಿ ಕಿಟ್ಟಿ ಸರ್ ಬಂದು ಇಲ್ಲೆಲ್ಲ ಹುಡುಗರು ಬರ್ತಾರೆ. ಕರ್ನಾಟಕದ ರಾಜ್ಯದ ಮೂಲೆಯಲ್ಲಿ ಬರ್ತಾರೆ. ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ, ಸೊ ಗುಲ್ಬರ್ಗ, ಎಲ್ಲೆಲ್ಲೋ ಬೇರೆ ಬೇರೆ ಜಿಲ್ಲೆಗಳಿಂದ ಏನಾಗತ್ತೆ ಕಿಟ್ಟಿ ಸರಿಗೆ ಹುಡ್ಕೊಂಡು ಬಂದು ಆಲ್ರೆಡಿ ಮೆಂಟರ್ಶಿಪ್ ತಗೋತಾ ಇದ್ದಾರೆ. ಅವರು PS ಹಾಕೋದು ಹೆಂಗೆ, ಯಾವ ತರ ಫಸ್ಟ್ ಪೇಪರ್ ಬರೀಬೇಕು, ಯಾವ ತರ ಸ್ಕೋರ್ ಮಾಡಬೇಕು ಸರ್, ಎಲ್ಲ ಸರ್ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಕೊಡೋದೇನು ಬೇಕಾಗಿಲ್ಲ, ನಿಮ್ಮೆಲ್ಲ ಗೊತ್ತಿದೆ. ಹಾಗಾಗಿ ನೋಡಿ ಇಲ್ಲಿ ನಮ್ಮ ಶರಣಬಸವ ಸರ್ ಅಂತ ಕೂಡ ಬರ್ತಾರೆ. ಆಮೇಲೆ ಇಲ್ಲೆಲ್ಲ ಕಿಟ್ಟಿ ಸರ್ ಎನ್ಕ್ವೈರಿ ಮಾಡ್ತಾ ಇರೋದು, ಮೆಂಟರ್ಶಿಪ್ ಮಾಡ್ತಾ ಇರೋದು ಗೊತ್ತಿರಬಹುದು. ಹಾಗಾಗಿ ಪ್ರತಿ ಒಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಕಾಳಜಿ ತಗೊಂಡು ಎಲ್ಲಾ ವಿದ್ಯಾರ್ಥಿ ಯಾವ ಒಂದು ಇದು ಅಪ್ಲಿಕೇಶನ್ ಹಾಕಿ ಯಾವುದಕ್ಕೊಂದು ಆಸಕ್ತಿ ಇದೆ ಅವನಿಗೆ, ಆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅವನಿಗೆ ತಯಾರಿ ಮಾಡುವಂತ ಒಂದು ಸಂಸ್ಥೆ ಇದೆ. ಹಾಗಾಗಿ ನೀವೇನಾದ್ರೂ ನಮ್ಮ ಸಂಸ್ಥೆಗೆ ಬರಬೇಕಾದ್ರೆ ದಯವಿಟ್ಟು ಈ ಕೆಳಗಡೆ ಇರುವ ಒಂದು ನಂಬರಿಗೆ ಕರೆ ಮಾಡಿ. ಸೊ ಈ ಕರೆ ಮಾಡಿದಾಗ ನೀವು ನಮಗೇನ ಕಾಲ್ ಮಾಡಿ ಹೇಳಿದ್ರೆ ಕಿಟ್ಟಿ ಸರ್ ನಾನು ಅವರು ಫ್ರೀ ಇದ್ದ ಸಂದರ್ಭದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ತೀರಿ ಬಾ ಅಂತ ಅವ್ರು ಬಂದು ನಿಮಗೆ ಸಂಪೂರ್ಣವಾಗಿ ನಿಮಗೆ ಮೆಂಟರ್ಶಿಪ್ ಮಾಡಿ ತಯಾರು ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಅದಾದ್ಮೇಲೆ ನೀವು ಸರ್ ಫ್ರೀ ಮಾಡ್ಕೊಂಡ್ ಬಂದಿದ್ದಕ್ಕೆ ಇರ್ಲಿ ಬಿಡು. 24 ಇಲ್ಲೇ ಬಿಡ್ತಾನೆ.